know that we know that it's like this. Jadi rugi antara cara ku attitude ku wanta nanti saat malu tangan kan dibilang saya supaya pintar antare konsing yudi irtane usale konda pertane itna abru imanamte ನಮಸ್ಕಾರ ದಾವಣಗೆರೆ ಬೆಣ್ಣೆ ನಗರಿ ಹೇಗಿದ್ದೀರಾ? ಏನ್ರಿ ಇದು ಸೌಂಡು? ಬೆಣ್ಣೆ ತರ ಸಾಫ್ಟ್ ಆಗಿರ್ತೀರಾ ಅಂತ ಅಂದ್ರೆ ಈ ಲೆವೆಲ್ ಸೌಂಡಾ? ನಮ್ಗೊಂದೇ ಒಂದು ರಿಕ್ವೆಸ್ಟ್, ನಮ್ಗೆ ಗೊತ್ತು ಇಲ್ಲಿ ಬಂದಿರೋರು ಎಲ್ಲರೂ ಧ್ರುವ ಸರ್ಜಾ ಸರ್ ಅವರ ಪ್ರೀತಿಯ ಅಭಿಮಾನಿಗಳು, VIP ಆದ್ರೆ ಅವರೇ ಪ್ರೋಗ್ರಾಮ್ ನೋಡಿಲ್ಲ ಅಂದ್ರೆ ನಾವು ಪ್ರೋಗ್ರಾಮ್ ಮಾಡಿ ಏನ್ ಪ್ರಯೋಜನ ಅಲ್ವಾ? ಅವ್ರ ಪ್ರೋಗ್ರಾಮ್ ನೋಡ್ಬೇಕಾ ಬೇಡವಾ? ನೀವು ಅವ್ರನ್ನ ನೋಡ್ಬೇಕೋ ಬೇಡವಾ ಅಲ್ವಾ? ಮುಂದ್ಗಡೆ ಇರೋರು ಅಣ್ಣ ನೋ ರೂಲ್ಸ್ ಅಣ್ಣ, ಟಿ ಶರ್ಟ್ ಬನ್ನಿ. ಎಲ್ಲ ಒಂಚೂರು ಮುಂದ್ಗಡೆ ಇರೋರು ಎಲ್ಲ ಅವ್ರಿಗೆ ಒಂಚೂರು ಜಾಗ ಮಾಡಿಕೊಟ್ಬಿಟ್ರೆ ಅವರು ಪ್ರೋಗ್ರಾಮ್ ನೋಡ್ತಾರೆ. ನಮಸ್ಕಾರ. ಅಂಡ್ ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಪುನೀತ ಕನ್ನಡಿಗರು ಸೇರಿ ಕನ್ನಡ ಬಾವುಟದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವನ್ನ ರಾರಾಜಿಸ್ತಿದ್ದೀರಾ. ಖುಷಿ ಆಯ್ತು. ಎಷ್ಟು ಜನ ಇದ್ದೀರಾ ಎಲ್ಲ ಅಪ್ಪುಸ ಫ್ಯಾನ್ಸ್? ಮಾರ್ಟಿನ್ಗೆ ರೆಡಿನಾ? ಎಲ್ಲಿ ಒಂದ್ಸಲಿ ಜೋರಾಗಿ ಸೌಂಡ್ ಬರ್ಬೇಕು. ಮಾರ್ಟಿನ್ಗೆ ದಾವಣಗೆರೆಗೆ ಅನುಶ್ರೀಗೆ ಗ್ಯಾಪಲ್ಲಿ ನಂದೊಂದಿರ್ಲಿ ಅಂತ ಹೇಳಿ ಅಷ್ಟೇ. ಈಗ ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ ನೋಡಿ, ನಾವೆಲ್ಲ ಯೂಟ್ಯೂಬಲ್ಲಿ ಕಾಣಿಸ್ಬೇಕು ಅಂತಂದ್ರೆ ಆ ಕ್ಯಾಮ್ರಾ ಮುಂದೆ ಯಾರು ನಿಲ್ಬಾರ್ದು. ಅಣ್ಣ ಒಂಚೂರು ಅಣ್ಣ ಇಲ್ಲಿ ಬಾವುಟ ಇಟ್ಕೊಂಡಿರೋರು ಲೆಫ್ಟ್ ಸೈಡ್ ಅಣ್ಣ ಒಂಚೂರು ಈ ಕಡೆ ಎಲ್ಲರೂ ಹಂಗೆ ಎಲ್ಲ ಈ ಕಡೆ ಬ್ಲೂ ಶರ್ಟ್ ಹುಡುಗ ಕೂತ್ಕೊಳ್ಳಪ್ಪ, ನಾನು ಕಾಣಲ್ಲ ಕ್ಲೋಸ್ ಅಪ್ ಅಲ್ಲಿ. ಓಕೆ ಆಲ್ ರೈಟ್, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಾವಿವತ್ತು ಸೇರಿರೋದು ದಾವಣಗೆರೆಯಲ್ಲಿ ಮಾರ್ಟಿನ್ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೋಸ್ಕರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 11ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಮಾರ್ಟಿನ್ ಪ್ರೀ ರಿಲೀಸ್ ಈವೆಂಟ್ ನ ಟೈಟಲ್ ಸ್ಪಾನ್ಸರ್ ಆದಂತ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರರ್ಸ್ ಬಿಡದಿ ಹಾಗೂ ಪವರ್ಡ್ ಬೈ ವರ್ಲ್ಡ್ ಸ್ಕ್ವೇರ್ ಪ್ರಾಪರ್ಟೀಸ್ ಹುಬ್ಳಿ. ಸೊ ನಮ್ಮ ಜಾಲಿವುಡ್ ಸ್ಟುಡಿಯೋಸ್ ಬಗ್ಗೆ ಒಂದು AV ಇದೆ. ಅದಾದ ನಂತರ ಅಫಿಷಿಯಲ್ ಆಗಿ ಮಾರ್ಟಿನ್ ಪ್ರೀ ರಿಲೀಸ್ ಇವೆಂಟ್ ನ ಶುರು ಮಾಡೋಣ. ವಿಟಿ ಪ್ಲೀಸ್. Memories, mind-blowing experience, movie-like adventures. You get it all at the magical place that's called Jollywood, Jollywood. Oh yeah, 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 yeah. Hey, Jollywood, Jollywood. Oh yeah, 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 yeah. Jollywood, a cinematic experience. Bidadi, Bengaluru. Jollywood Studios and Adventurous title sponsor. Thank you so much. ದಾವಣಗೆರೆಯಲ್ಲಿ ಇವತ್ತು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಡ್ಡ ಇಲ್ಲಿ ಶುರು ಆಗಿದೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಇವತ್ತು ತುಂಬಾನೇ ಸ್ಪೆಷಲು. ಒಂದು, ನಾವು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡ್ತಿರೋದು. ಇನ್ನೊಂದು, ಇವತ್ತು ಯಾರ ಹುಟ್ಟು ಹಬ್ಬ? ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹುಟ್ಟು ಹಬ್ಬ. ಸಹಜವಾಗಿ ಹುಟ್ಟು ಹಬ್ಬ ಬರ್ತ್ಡೇಗಳನ್ನ ನಾವು ಅಭಿಮಾನಿಗಳ ಜೊತೆ ನಾವಿದ್ದ ಜಾಗದಲ್ಲಿ ಆಚರಿಸ್ತೀವಿ. ಆದ್ರೆ ಅವರು VIPs ಇರೋ ಜಾಗಕ್ಕೆ ಬಂದು ಅವರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಬರಲಿ ಚಪ್ಪಾಳೆ. ಅಂಡ್ ಇವಾಗ ಎಲ್ಲರೂ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳಬೇಕು. ನಾನು 1 2 3 ಅಂತೀನಿ, ನೀವೆಲ್ಲರೂ ಹ್ಯಾಪಿ ಬರ್ಡೇ ಧ್ರುವ ಅನ್ಬೇಕು. ಏನನ್ಬೇಕು? ಇಲ್ಲ, ಒಂದ್ ಕೆಲಸ ಮಾಡೋಣ ಸರ್, ಹ್ಯಾಪಿ ಬರ್ಡೇ ಮಾರ್ಟಿನ್ ಅಂತ ಮಾಡ್ಬೋಣ. ಏನಂತೀರಾ ಸರ್?
ಹ್ಯಾಪಿ ಬರ್ಡೇ ಮಾರ್ಟಿನ್ ಅಂತ ಮಾಡೋಣ. ಓಕೆನಾ? ರೆಡಿ? ಹೇಳು ನೋಡೋಣ. ಏನ್ರು ಇಷ್ಟು ಕೆಡ್ದಾಗ ಹೇಳ್ತಾ ಇದ್ದೀರಾ? ಹಾ ಕಾಫಿ ನಾಡು ಚಂದು ತರ ಹೇಳ್ಬೇಕಾ? ಧ್ರುವಣ್ಣ ಧ್ರುವಣ್ಣ ಹ್ಯಾಪಿ ಬರ್ತ್ಡೇ, ಧ್ರುವಣ್ಣನ್ ಬರ್ತ್ಡೇ. ಇದು ನಾನ್ ಮಾತ್ರ ಹೇಳೋದು. ನಾನಿವಾಗ 1 2 3 ಅಂತೀನಿ, ನೀವೆಲ್ಲರೂ ಹ್ಯಾಪಿ ಬರ್ಡೇ ಧ್ರುವ ಅನ್ಬೇಕು. ರೆಡಿ? ಫಸ್ಟ್ ರೈಟ್ ಸೈಡ್ ನೋಡೋಣ. 1 2 3. ವಾವ್. ಲೆಫ್ಟ್ ಸೈಡ್ ಇಲ್ಲಿ 1 2 3. ಈ ಕಡೆ ಸಿಕ್ಕಾಪಟ್ಟೆ ಜೋರ್ ಫ್ಯಾನ್ಸ್ ಇದ್ದಾರೆ. 1 2 3. ಹಿಂದ್ಗಡೆ ಬಾಲ್ಕನಿಲ್ ಕೂತಿರೋರು 1 2 3. ಈಗ ಎಲ್ಲರೂ ಒಟ್ಟಿಗೆ ಗಟ್ಟಿಯಾಗಿ ಕೂಗಿ ಹೇಳ್ಬೇಕು ಹ್ಯಾಪಿ ಬರ್ಡೇ. ಓಕೆನಾ? ಆದ್ರೆ ಎಲ್ಲರೂ ರೈಟ್ ಹ್ಯಾಂಡ್ ಮೇಲೆ ಮಾಡಿ, ಬಲಗೈ ಊಟ ಮಾಡೋ ಕೈ. ರೆಡಿ? ರೆಡಿ? 3 2 1. Once again 3 2 1. ಹ್ಯಾಪಿಯಸ್ಟ್ ಬರ್ಡೇ ಧ್ರುವ ಸರ್ಜಾ ಸರ್. ನಿಮಗೆ ಈ ಎಲ್ಲ VIP ಗಳ ಹಾರೈಕೆಗಳು ನಿಮ್ಮ ಜೊತೆ ಇರಲಿ. ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನಮ್ಮ ಮಾರ್ಟಿನ್ ಚಿತ್ರ ಆಗಲಿ ಆಶಿಸ್ತೀವಿ. ಖುಷಿ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲವೂ ಸಿಗ್ಲಿ ಅಂತ ಎಲ್ಲಾ ಕನ್ನಡಿಗರ ಪರವಾಗಿ, ದಾವಣಗೆರೆ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರ ಪರವಾಗಿ ನಾವು ಆಶಿಸ್ತೀವಿ. ಲೆಟ್ಸ್ ಹಿಯರ್ ಇಟ್ ಫಾರ್ ಧ್ರುವ ಸರ್ಜಾ. ಬರಲಿ ಚಪ್ಪಾಳೆ. ಓಕೆ, ಬರ್ತ್ಡೇ ವಿಶ್ನ ನಂತರ ಈಗ ಫಸ್ಟ್ ಮಾರ್ಟಿನ್ ಚಿತ್ರದ ಪೋಸ್ಟರ್ ಎಷ್ಟು ಸೌಂಡ್ ಮಾಡ್ತೋ ಅದಕ್ಕಿಂತ ಡಬಲ್ ಸೌಂಡ್ ಮಾಡಿದ್ದು ಈ ಚಿತ್ರದ ಟೀಸರ್. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಝಲಕ್, ಟೀಸರ್ ನ ಒಂದು ಝಲಕ್ ಅನ್ನ ನೋಡೋಣ. ಟೀಸರ್ ಪ್ಲೀಸ್. ಪ್ಲೀಸ್ ಕಂಡ್ರು, ಇವತ್ತೇನು ತೊಂದರೆ ಕೊಡಬಾರ್ದು.
ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಒಟ್ಟು 13 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇಲ್ಲಿವರೆಗೂ ನಾವು ಪ್ಯಾನ್ ಇಂಡಿಯಾ ಅಲ್ಲಿ ಸದ್ದು ಮಾಡಿದ್ವಿ. ಇನ್ ಮುಂದೆ ಮಾರ್ಟಿನ್ ವರ್ಲ್ಡ್ ವೈಡ್ ಸದ್ದು ಮಾಡುತ್ತೆ. ಆ ಸದ್ದಕ್ಕೆ ಬರ್ಲಿ ಒಂದ್ ಸದ್ದು. ನೋಡಿ, ಒಂದು ಸಿನಿಮಾ ಶುರು ಆಗ್ಬೇಕಂತ ಅಂದ್ರೆ ಒಬ್ರು ನಿರ್ಮಾಪಕರು ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಆ ಚಿತ್ರನ ನಿರ್ಮಾಣ ಮಾಡೋದೇ ನಮ್ಮ ನಿರ್ಮಾಪಕರು. ಸೊ ಮೊದಲನೇ ಚಪ್ಪಾಳೆ ನಮ್ಮ ನಿರ್ಮಾಪಕರಾದಂತಹ ಉದಯ್ ಮೆಹ್ತಾ ಸರ್ಗೆ ಬರಬೇಕು. ಇಷ್ಟು ಅದ್ಧೂರಿ ಆದಂತಹ ಸಿನಿಮಾವನ್ನ ಅವರು ತೆರೆ ಮೇಲೆ ನಮಗಾಗಿ ತರ್ತಿದ್ದಾರೆ. ಹಾಗೇನೆ ಒಂದು ಕನಸನ್ನ ಕಂಡಾಗ ಆ ಕನಸು ಕರೆಕ್ಟ್ ಆದ ದಾರಿಲಿ ಹೋಗ್ತಾ ಇದೆಯಾ ಅಂತ ನೋಡ್ಬೇಕಂದ್ರೆ ಅದಕ್ಕೆ ಒಬ್ರು ನಿರ್ದೇಶಕರು ಬೇಕಾಗುತ್ತೆ. ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತಹ AP ಅರ್ಜುನ್ ಸರ್ಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸರ್, ಹಾರ್ಟಿ ವೆಲ್ಕಮ್ ಸರ್. ಹಾಗೇನೆ ಚಪ್ಪಾಳೆ ಹೊಡಿರು ನಮ್ಮ ಡೈರೆಕ್ಟರ್ಗೆ. ವೆಲ್ಕಮ್ ಸರ್. ನೀವು ನನಗೆ ಮಾತ್ರ ನಮಸ್ಕಾರ ಹೇಳಿದ್ರಲ್ಲ, ಆ ಕಡೆ ನೋಡಿಲ್ಲ ಅಂತ ಹೇಳ್ಬೇಡಿ. ಅದು ಅಷ್ಟೇ ಅಲ್ಲಪ್ಪ, ಆಕ್ಷನ್ ಪ್ರಿನ್ಸ್ ಇದ್ದಾರೆ ಅಂದಮೇಲೆ ಅಲ್ಲಿ ಸ್ಟಂಟ್ ಫೈಟ್ ಯಾವ ಲೆವೆಲ್ ಆಕ್ಷನ್ ಇರಬೇಕು ಆ ತರ ವರ್ಲ್ಡ್ ವೈಡ್ ಬಾಯ್ ಬಿಟ್ಟು ನೋಡುವಂತ ಆಕ್ಷನ್ ಯಾರಾದ್ರೂ ಕೊರಿಯೋಗ್ರಾಫ್ ಮಾಡ್ತಾರೆ ಅಂದ್ರೆ ಇಟ್ಸ್ ನನ್ ಅದರ್ ದೆನ್ ನಮ್ಮ ರವಿ ವರ್ಮಾ ಮಾಸ್ಟರ್ಗೆ ಬರಲಿ ಚಪ್ಪಾಳೆ. ವೆಲ್ಕಮ್ ಸರ್. ಏನ್ ಮಾಡ್ಬೇಕು? ಹಿಂದೆ ಹೋಗ್ಬೇಕಾ? ಲೈಫಲ್ಲಿ ಯಾವಾಗಲೂ ಮುಂದೆ ಬರಬೇಕು, ಹಿಂದೆ ಹೋಗ್ಬಾರ್ದು. ನಾನು ಕಾಣ್ತಾ ಇಲ್ವ? ಹಂಗಂದ್ರೆ ಹಿಂದೆ ಬರ್ಬೇಕು. ಕರೆಕ್ಟ್. ನಾನು ಚೆನ್ನಾಗಿ ಕಾಣ್ಬೇಕು. ಹೌದು. ಅದಲ್ಲದೆ ವಿಶೇಷ ಏನಪ್ಪ ಅಂದರೆ ದಾವಣಗೆರೆಯಲ್ಲಿ ದೋಸೆ ಇದೆ, ಆದರೆ ಬೆಣ್ಣೆನ ನಾವು ಬಾಂಬೆಯಿಂದ ತರಿಸಿದ್ದೀವಿ. ಸೊ ನಮ್ಮ ಮಾರ್ಟಿನ್ನ ಬೆಣ್ಣೆ ಅಂತ ಬೆಡಗಿ ಹೀರೋಯಿನ್ ವೈಷ್ಣವಿ ಶಾಂಡಿಲ್ಯಗೆ ಬರಲಿ ಚಪ್ಪಾಳೆ. ವೈಷ್ಣವಿ ಇಲ್ಲ, ಬರ್ಲಿ ವೈಷ್ಣವಿಗೆ ಬರ್ಲಿ ಚಪ್ಪಾಳೆ. ಕೇಳಿಸ್ತಾ ಇಲ್ಲ ಚಪ್ಪಾಳೆ? ವೈಭವಿ. ಡಿಡ್ ಐ ಸೇ ವೈಷ್ಣವಿ? ಸಾರಿ. ಥ್ಯಾಂಕ್ ಯು ನವರಸನ್ ಅವರೇ, ತುಂಬ ಧನ್ಯವಾದಗಳು. ಕರೆಸ್ಬಿಟ್ಟು ಒಳ್ಳೆ ಮರ್ಯಾದೆ ಕೊಟ್ರಿ. ಆಗತ್ತೆ ಕಣ್ರು, ಆಗತ್ತೆ. ನಾನು ಇವ್ರು ಯಾಕೆ ಬರಲ್ಲ ಅಂತಿದ್ದಾರೆ ಅಂತ ಕಾನ್ಫಿಡೆಂಟ್ ಆಗಿ ನೋಡಿಕೊಂಡು ವಯಸ್ಸಾಯ್ತು. ನಮ್ಮ ನಾಯಕ ನಟಿ ವೈಭವಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಈಗ ಅವರ ಎಂಟ್ರಿಗೆ ಅಷ್ಟು ಸೌಂಡ್ ಇತ್ತು. ಅವ್ರೇನಾದ್ರು ಆ ಚೇರ್ ಮೇಲೆ ಎದ್ದು ನಿಂತು ಒಂದ್ಸಲಿ ಜೈ ಅನ್ಬಿಟ್ರೆ ಯಾವ ಲೆವೆಲ್ಗೆ ಸೌಂಡ್ ಇರುತ್ತೆ. ಬರ್ಲಿ ಚಪ್ಪಾಳೆ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ. ಸರ್, ಎಲ್ಲ VIP-ಗೋಸ್ಕರ. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸೊ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಅದ್ಭುತವಾಗಿ ಸ್ಟಂಟ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ. ಸೂಪರ್ ಆಗಿ ಎಲ್ಲ ಟ್ಯಾಲೆಂಟ್ಗಳನ್ನ ನಮ್ಮ ಅಭಿಮಾನಿಗಳಿಗೋಸ್ಕರ ಅವ್ರ ಸಿನಿಮಾಗಳಲ್ಲಿ ನೋಡ್ತೀವಿ. ಅದರ ಹಿಂದೆ ಒಬ್ಬರು ದೊಡ್ಡ ಪ್ರೀತಿಯ ಶಕ್ತಿ ಇದೆ. ಅವರ ತೋಳ್ಬಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಪ್ರೀತಿಯ ಅಣ್ಣ, ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಚಿರಂಜೀವಿ ಸರ್ಜಾ ಅವರು. ಅವ್ರು ಎಷ್ಟು ಅದ್ಭುತವಾದಂತಹ ನಟ, ಎಷ್ಟು ಅದ್ಭುತವಾದಂತಹ ಡಾನ್ಸರ್. ಇವತ್ತಿಗೂ ಕೂಡ ಅವರ ತೋಳ್ಬಲವಾಗಿ ಅವರಿಗೆ ಯಾವಾಗಲೂ ಬೆನ್ನ ಹಿಂದೆ ಶಕ್ತಿಯಾಗಿ ಅವರ ಆಶೀರ್ವಾದ ಇರುತ್ತೆ. ಎಷ್ಟು ಕೋಲ್ಡ್ ಆಗಿದೆ ಒಳಗಡೆ ವಾತಾವರಣ ಅಂದರೆ, ಇಷ್ಟು ಫ್ಯಾನ್ಸ್ ಇದ್ರು ಇಷ್ಟು ಶೆಕೆ ಆಗ್ತಾ ಇದೆಯಪ್ಪ. ಓಕೆ, ಶಾನೆ ಟಾಪ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಮ್ಮ ಎಲ್ಲ ಡಾನ್ಸರ್ಸು. ಅವ್ರಿಗೆ ಥ್ಯಾಂಕ್ ಯು. ಈಗ ಒಂದು ಒಳ್ಳೆ ಸಿನಿಮಾ ನೀವು ಟ್ರೈಲರು, ಟೀಸರು, ಸಾಂಗ್ಸ್ ನೋಡಿದಾಗ ಏನ್ ಶೂಟ್ ಮಾಡಿದ್ರು ಅಪ್ಪ, ಏನ್ ಸಖತ್ತಾಗಿ ಕಾಣ್ತಾ ಇದ್ದಾರೆ ಹೀರೋ ಹೀರೋಯಿನ್, ಅಪ್ಪ ಏನ್ ಒಳ್ಳೆ ಲೊಕೇಶನ್ಸು. ಇದೆಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಫಸ್ಟು ಆ ವಿಜುವಲ್ ಬ್ಯೂಟಿನ ನೋಡೋದೆ ನಮ್ಮ ಕ್ಯಾಮ್ರಾಮ್ಯಾನು. ಓಕೆನಾ? ಸೊ ಮಾರ್ಟಿನ್ ಚಿತ್ರದ DOP ಆದಂತಹ ಸತ್ಯ ಹೆಗ್ಡೆ ಸರು ಹಾಗೇನೆ ಒಂದು ಹೊಸ ದುನಿಯಾನ ಸೃಷ್ಟಿ ಮಾಡ್ತಾರೆ, ಒಬ್ರು ಆರ್ಟ್ ಡೈರೆಕ್ಟರ್ ಆಗಿರೋರು. ಸೊ ಮಾರ್ಟಿನ್ ಅನ್ನೋ ಒಂದು ಹೊಸ ಪ್ರಪಂಚ, ಈ ರೀತಿ ಒಂದು ದುನಿಯಾ ಇದೆಯಪ್ಪ ಅಂತ ನಮಗೆ ಥಿಯೇಟರ್ಗಳಲ್ಲಿ, ಟ್ರೈಲರ್ಗಳಲ್ಲಿ ವಿಜುವಲ್ ಬ್ಯೂಟಿಯನ್ನ ತೋರಿಸೋದು ಆರ್ಟ್ ಡೈರೆಕ್ಟರು ಮೋಹನ್ ಬಿ ಕೆರೆ ಸರು. ಸೊ ಇವರಿಬ್ರು ಈ ಚಿತ್ರದ ಬಗ್ಗೆ ಮಾಹಿತಿಗಳನ್ನ ಕಳಿಸಿದರೆ, ಒಂದು ವೀಟಿನ ಕಳಿಸಿದರೆ. ಆ ವೀಟಿನ ನೋಡ್ಕೊಂಬರೋಣ. ವೀಟಿ ಪ್ಲೀಸ್. ಹೀರೋನ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಬೇಕು ಅಂದರೆ ಒಂದಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರನ್ನ ಮಾಸ್ ಆಗಿ ಅವ್ನ ಹೆಂಗೆ ನಾವು ಪ್ರೋಟ್ರೆ ಮಾಡ್ತೀವಿ, ಹೆಂಗೆ ಯಾವ ಇದರಲ್ಲಿ ಚೆನ್ನಾಗಿ ಕಾಣ್ತಾರೆ, ಹೆಂಗಿರುತ್ತೆ, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದು ಅಂದರೆ ಅದನ್ನು ಡೀಟೇಲ್ ಆಗಿ ವರ್ಕ್ ಮಾಡ್ಬೇಕಂತೇಳಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ.
ಮೋಹನ್ ಹೈದ್ರಾಬಾದ್ಗೆ ಓಡ್ ಬರೋಣ, ಒಂದು ಜೈಲ್ ಸೆಟ್ನ ನೋಡ್ಬಿಟ್ಟು ಅಲ್ಲಿರೋದನ್ನು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು. ನೀವು ಅದನ್ನು ರೆಡಿ ಮಾಡಿಕೊಡ್ಬೋದಾ, ಬಂದು ನೋಡಿ ಅದನ್ನು, ಯಾಕಂದರೆ ಅದು ಮೇಜರ್ ಎಪಿಸೋಡು, ಇಂಟ್ರಡಕ್ಷನ್ ಇರೋದು ಇದೆಲ್ಲ ಇದೆ ಅಂತ. ಸರಿ, ಅಲ್ಲಿ ಆದಾಗ ಅಲ್ಲಿಗೆ ಫಿಕ್ಸ್ ಆದ್ವಿ. ಆಕ್ಷನ್ ಮೈ ಜೂಮ್ ಅನ್ನೋ ತರ ಇರ್ಬೇಕು, ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಮಾಡಿದ್ರಾಗಲ್ಲ. ಮೈ ಜೂಮ್ ಅನ್ನೋ ಥರದ್ದು ಏನಾಗ್ಬೇಕಂದ್ರೆ ಅದಕ್ಕೆ ರಿಸ್ಕ್ ತಗೊಂಡಿದೀವಿ ನಿಜವಾಗ್ಲೂ. ಹೆಂಗಂದ್ರೆ ಈ ಶಾರ್ಟ್ ಅಚೀವ್ ಮಾಡಿದ್ವಾ ಅನ್ನೋ ತರ ಪ್ರತಿ ಒಂದೊಂದು ಸೆಕೆಂಡ್ ಅನ್ಸೋದು. ಒಂದೊಂದು ಶಾರ್ಟ್ ತೆಗೆದಾಗ್ಲೂ ವಾವ್ ಏನಿದೆ, ಏನಾದ್ರು ಹಿಂಗ್ ಮಾಡ್ಬಿಟ್ವಾ ಅಂತ ಹೇಳ್ಬಿಟ್ಟು. ಕೊನೆಗೆ ನಾನೇನು ಮಾಡ್ತೀನಿ, ಸರ್ ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ, ಈ ಜೈಲ್ ಸೆಟ್ನ ನಾನು ನಿಮಗೆ ಬೆಂಗಳೂರಲ್ಲೇ ಹಾಕ್ಕೊಡ್ತೀನಿ ಅಂತ. ನನಗೆ ಜಾಗ ಕೊಡಿ ಸರ್, ನಾನು ಮಾಡ್ತೀನಿ ಅಂತ. ಕೊನೆಗೆ ಒಂದು ಜಾಗ ಎಲ್ಲ ಆದಮೇಲೆ ಉದಯ್ ಸರ್ಗೆ ಪರಿಚಯ ಅಂತದ್ದು. ಉದಯ್ ಸರ್ಗೆ ಅವ್ರದ್ದೇ ಆದಂಥ ಒಂದು ಜಾಗ ನಮಗೆ ಸೀಗೆಹಳ್ಳಿ ಅನ್ನೋ ಒಂದು ಬೆಂಗಳೂರಿನಲ್ಲಿ ಆ ರೋಡ್ನಲ್ಲಿ ಒಂದು ಜಾಗ, ಒಂದು 18 ಎಕರೆ ಜಾಗ ಸಿಕ್ತು. ಅದಕ್ಕೊಂದು ಮಿನಿಯೇಚರ್ ಅಂತ ರೆಡಿ ಮಾಡ್ತೀನಿ ನಾನು. ತಗೊಂಡೋಗಿ ಟೇಬಲ್ ಮೇಲೆ ಆ ಮಿನಿಯೇಚರ್ನ ಇಡ್ತೀನಿ, ಜೈಲ್ ಹೆಂಗೆ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಸರ್ಪ್ರೈಸ್ ಆಗಿ ಒಂದು 10 ನಿಮಿಷ ಆ ಮಿನಿಯೇಚರ್ನ ನೋಡ್ತಾರೆ. ನೋಡ್ಬಿಟ್ಟು ಇಲ್ಲ ಈ ಥರ ಸೆಟ್ ಆಗ್ತೀರಾ ಅಂತೇಳಿದ್ರೆ ನೀವು ಅಂದ್ಕೊಂಡಿದ್ದು ಬಜೆಟ್ ದಾಟಿದ್ರು ಪರವಾಗಿಲ್ಲ ಮಾಡಿ ಅಂತ ಫಸ್ಟ್ ನನಗೆ ಉದಯ್ ಸರ್ ಧೈರ್ಯ ಕೊಡ್ತಾರೆ. ಧ್ರುವ ಅವರ ಡೆಡಿಕೇಶನ್ ಅಂದ್ರೆ ಪ್ರತಿ ಶಾರ್ಟ್ ಆದ್ಮೇಲೆ ಅದನ್ನ, ಅಂದ್ರೆ ಒಂದು ಶಾರ್ಟಿಗೂ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತಾ ಇರುತ್ತೆ. ಒಂದು ಪೇಷನ್ಸ್ ಬೇಕು. ಅಂದ್ರೆ ಯೂಸಲಿ ಒಂದು ಏನೋ ಲೈಟ್ ಆಯ್ತು, ಇದಾಯ್ತು, ಇರಿಟೇಷನ್ ಆ ಥರ ಏನು ಪ್ರತಿಯೊಂದು ಶಾರ್ಟ್ ಬೆಸ್ಟ್ ಬರೋವರೆಗೂ ಅವ್ರ ಹಿಂದೆ ಬೀಳ್ತಾರೆ. ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯನ್ ಮೂವೀಸಲ್ಲಿ ಈ ಶವರ್ ಫೈಟ್ ಅನ್ನೋದು, ಶವರ್ ಸೆಟ್ ಅನ್ನೋದು ಒಂದು ಹಾಲಿವುಡ್ ರೇಂಜಲ್ಲಿ ಹಾಕಿದ್ದೀವಿ. ಅದನ್ನು ಫಸ್ಟ್ ಡೇ ಆನ್ ಮಾಡಿಬಿಟ್ಟು ತೋರಿಸ್ದೆ. ಆ ಸೌಂಡು, ಆ ಪ್ರೆಷರು, ಆಮೇಲೆ ಆ ಎನ್ವೈರ್ಮೆಂಟ್, ಆ ಕ್ರಿಯೇಟ್ ಮಾಡಿರೋದು ಹೆಂಗಿತ್ತು ಅಂತ ಪಕ್ಕಾ ಜೈಲ್ ಟೆಕ್ಸ್ಚರ್. ನಾವು ಅಂಥ ಸ್ಟಾರ್ಗಳ ಜೊತೆ ವರ್ಕ್ ಮಾಡಬೇಕಾದ್ರೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಡಬಲ್ ಆದರೂ ನಾವು ಕೊಡಬೇಕಲ್ವಾ. ಆ ಪ್ರೀತಿಯಿಂದ ಮಾಡಿ ಸಿನಿಮಾ ಏನು 3 ಪಿಲ್ಲರ್ ಅಂದ್ಕೊಂಡಿದ್ದೇವಲ್ಲ, ಒಂದು AP ಅರ್ಜುನ್ ಆಗಲಿ, ನಮ್ಮ ಹೀರೋ ಆಗಲಿ, ಇಲ್ಲ ನಮ್ಮ ಪ್ರೊಡ್ಯೂಸರ್ ಆಗಲಿ, ಅವರು ಮೂರು ಜನರ ಸಿನಿಮಾ ಪ್ರೀತಿ ಹಂಗಿಲ್ಲಾಗಿದ್ರೆ ಈ ಥರ ಸಿನಿಮಾ ಆಗ್ತಾಯಿಲ್ಲ. ರಾಮ್ ಲಕ್ಷ್ಮಣ್ ಸರ್ ಆಲ್ರೆಡಿ ಅವರು ಬೆಳಗ್ಗೆನೆ ಬಂದು ರಿಹರ್ಸಲ್ ಮಾಡೋದಕ್ಕೆ ಬೆಳಗ್ಗೆನೆ ಬಂದುಬಿಟ್ಟಿದ್ದಾರೆ. ನಾನು ಸ್ವಲ್ಪ ಹೊರಗಡೆ ಹುಡುಗರಿಗೆಲ್ಲ ಡಮ್ಮಿ ಐಟಮ್ಸ್ಗಳೆಲ್ಲ ಮಾಡ್ಸೋಕೆ ಹೇಳ್ಬಿಟ್ಟು ಸ್ವಲ್ಪ ಹೋಸ್ಟೆಲ್ ಸೆಟ್ಗೆ ಆಲ್ರೆಡಿ ಅವ್ರು ಒಳಗಡೆ ಇದ್ರು. ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಇಬ್ಬರು ಎದ್ದು ನಿಂತ್ಕೊಂಡು ಕೈ ಮುಗಿದ್ರು ನನಗೆ. ಇದು ಸತ್ಯ ಘಟನೆ, ಇದು ಕೈ ಮುಗಿದ್ರು. ನನಗೆ ಮೈ ಜುಮ್ಮನ್ ಮಾಡ್ತೀವಿ. ಇಂಥ ದೊಡ್ಡ ಸಾಹಸ ಕಲಾವಿದರು ಇವರು ಎಷ್ಟು ಸಿನಿಮಾ ಮಾಡ್ರು. ನಂದು ಹೆಚ್ಚು ಕಮ್ಮಿ 185 ಸಿನಿಮಾ ಆಗಿದೆ. 185 ಸಿನಿಮಾದಲ್ಲಿ ನನಗೆ ಈ ಮಾರ್ಟಿನ್ ಸಿನಿಮಾದ ಸೆಟ್ಗಳು ಎಂಥ ಅನುಭವ ಕೊಡ್ತು ಅಂತ ಹೇಳಿದ್ರೆ, ನಾನು ನಿಜಲ್ಲೂ ಯಾವುದೋ ಒಂದು ಹಾಲಿವುಡ್ ಮೂವಿ, ಇಂಗ್ಲೀಷ್ ಮೂವಿಗೆ ವರ್ಕ್ ಮಾಡ್ತಾ ಇರೋ ಆ ಥರ ಅನುಭವಗಳಾಗೋಯ್ತು. ಇದೆಲ್ಲ ನಾವು ಟೆಕ್ನಿಷಿಯನ್ ಇಷ್ಟೆಲ್ಲ ನಾವು ಖುಷಿಯಿಂದ ಈ ಸಿನಿಮಾ ಮಾಡಿದ್ದೀವಿ, ಇದನ್ನು ಯೂಸ್ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೆಮ್ಮೆ ಪಡಬೇಕಂದ್ರೆ ಅದ್ರ ಹಿಂದೆ ನಮ್ಮ ನಿರ್ಮಾಪಕರ ಶ್ರಮ ಮತ್ತು ನಿರ್ಮಾಪಕರ ಸಾಹಸ ಇದೆ. ಓಕೆ, ಈಗ ಆ್ಯಕ್ಷನ್ ಬಗ್ಗೆ ಹೇಳ್ತಾನೆ ಇಷ್ಟು 100 ದಿನ ಶೂಟಿಂಗ್ ಮಾಡಿದ್ರಂತೆ ಹಂಗೆ ಹಿಂಗೆ ಅಂತ ಹೇಳಿದಾಗ ಸಾಂಗ್ ಅವ್ರು ನಾವೇನು ಕಮ್ಮಿನಾ ಅನ್ನೋ ಥರದಲ್ಲಿ ಮಾಡಿದ ಸಾಂಗು ನಮ್ಮ ಹೀರೋ ಅವರ ಇಂಟ್ರೊಡಕ್ಷನ್ ಸಾಂಗು. ಕಾರ್ಪೆಂಟರ್ಸ್ ಆಗಲಿ, ನಮ್ಮ ಆರ್ಟ್ ಅಸಿಸ್ಟೆಂಟ್ಗಳಾಗಲಿ, ಪೇಂಟರ್ಸ್ ಆಗಲಿ, ಮೋಡರ್ಸ್ ಆಗಲಿ, ಥರ್ಮೋಕೋಲ್ ಆರ್ಟಿಸ್ಟ್ ಆಗಲಿ, ಆಮೇಲೆ ಎಲ್ಲರೂ ಪಕ್ಕ ಯಾರು ಒಬ್ಬರನ್ನ ಆಚೆಯಿಂದ ಕರೆಸಿಲ್ಲ. ಎಲ್ಲ ನಮ್ಮ ಪಕ್ಕ ಕರ್ನಾಟಕದವರು ಸ್ಟ್ರೀಟ್ ಸೆಟ್ ಹಾಕಿದ್ದು, ಮಾರ್ಕೆಟ್ ಸೆಟ್ಟು. ನನಗೆ ಇದರಲ್ಲಿ ಹೊಸ ಅನುಭವ ಏನಂದರೆ, ನಾನು ಸ್ಟ್ರೀಟ್ ಸೆಟ್ಸು ಸಾಕಷ್ಟು ಹಾಕಿದ್ದೀನಿ, ಸುಮಾರು ಸಿನಿಮಾಗಳಿಗೆ ಹಾಕಿದ್ದೀನಿ, ಲೆಕ್ಕ ಇಲ್ಲ. ಈ ರೆಡಿ ಸ್ಟ್ರೀಟ್ ಇರೋವಂಥ ಸ್ಟುಡಿಯೋಗಳಿಗೆ ಹೋಗಿದ್ದೀವಿ. ಬಟ್ ಇದು ಏನಂದರೆ, ನಿಮಗೆ ಪ್ರತಿಯೊಂದು ಸ್ಟ್ರೀಟಲ್ಲಿ ಎಲ್ಲಿಂದ ಎಲ್ಲಿಗೆ ಕ್ಯಾಮ್ರಾ ಆ್ಯಂಗಲ್ ಇಟ್ರೂ ಹೆಲ್ಪ್ಫುಲ್ ಆಗಿರುತ್ತೆ. ಹೀಗೆ ಈಗ ಈ ಥರ ಹೇಳ್ತಾ ಹೋದರೆ ಮಾರ್ಟಿನಲ್ಲಿ ತುಂಬ ಮೈ ರೋಮಾಂಚನಗಳು ಅಂಥ ಸೆಟ್ಸ್ಗಳು ಎಕ್ಸ್ಟ್ರಾರ್ಡ್ನರಿ ಇದೆ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ, ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಮಾರ್ಟಿನ್ ಸಿನಿಮಾದಲ್ಲಿ ನಾನು ಸಾಕಷ್ಟು ಕಲ್ತ್ನ ಅನಿಸುತ್ತೆ. ಚೆಕ್. ನಿಜ ಹೇಳಬೇಕಂದ್ರೆ ಮಾರ್ಟಿನ್ ಅನ್ನೋ ಒಂದು ದುನಿಯಾ ಏನಿದೆ ಅದನ್ನ ಕ್ರಿಯೇಟ್ ಮಾಡಿ ಅದರ ಹಿಂದೆ ನಿಂತಿರುವಂತಹ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಂತ ಅಂದ್ರೆ ಇವರಿಬ್ರು. ಆ 2 ಸ್ಟ್ರಾಂಗ್ ಪಿಲ್ಲರ್ಸು ಸತ್ಯ ಹೆಗ್ಡೆ ಸರ್ ಹಾಗೂ ಮೋಹನ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಯಾಕಂದ್ರೆ ಇವರೆಲ್ಲ ತೆರೆ ಮರೆ ಹಿಂದೆ ಕೆಲಸ ಮಾಡೋರು.
ನಿಜವಾಗ್ಲೂ ತೆರೆ ಮೇರೆ ಹಿಂದೆ ಕೆಲಸ ಮಾಡೋಂಥವ್ರೆಲ್ಲರೂ ಕೂಡ ಟೆಕ್ನಿಷಿಯನ್ಸ್, ರಿಯಲ್ ಹೀರೋಸೇ. ಸೊ ಇದೇ ಖುಷಿಯಲ್ಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಮಾರ್ಟಿನ್ ಅಂದ ತಕ್ಷಣ ಈಗ ಅಕ್ಟೋಬರ್ 11ನೇ ತಾರೀಕು ಥಿಯೇಟರ್ಗಳಲ್ಲೆಲ್ಲ ಹಬ್ಬನೇ, ಜಾತ್ರೆನೆ. ಆದ್ರೆ ಆ ಜಾತ್ರೆನ ಲೀಡ್ ಮಾಡೋದಕ್ಕೆ ಫಸ್ಟ್ ಬಂದಿದ್ದು ಈ ಚಿತ್ರದ ಟ್ರೈಲರು. ಯಾವ ಲೆವೆಲ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಗರ್ಜನೆ ಮಾಡ್ತು ಅಂದ್ರೆ, ಒಂದ್ ಕಡೆನಪ್ಪ ಲಾಸ್ಟ್ ಅಲ್ಲಿ ಆ ಬಿಸ್ಕೆಟ್ ತಿನ್ಸೋ ಶಾರ್ಟ್ ಇದೆಯಲ್ಲ, ಏಯ್ ಗುಂಡಿಗೆ ಬೇಕಮ್ಮ, ಮೀಟ್ರ್ ಬೇಕಾದ್ರೆ ಹತ್ರ ಹೋಗಕ್ಕೂ ಮೀಟ್ರ್ ಬೇಕು, ಹೌದಾ ಅಲ್ವಾ? ಆ ಮೀಟ್ರ್ ಕೊಡಿರೋ ಚಪ್ಪಾಳೆ. ಈಗ ವೇದಿಕೆ ಮೇಲೆ ಇಷ್ಟು ಅದ್ಭುತವಾಗಿ ಆಕ್ಷನ್ ಪ್ರಿನ್ಸ್ಗೆ ಆಕ್ಷನ್ ಅನ್ನ ಕೊರಿಯೋಗ್ರಾಫ್ ಮಾಡಿ ಆಕ್ಷನ್ ಅನ್ನ ಡೈರೆಕ್ಟ್ ಮಾಡಿದಂತ ಆಕ್ಷನ್ ಡೈರೆಕ್ಟರ್ ಆದಂತ ನಮ್ಮ ರವಿ ವರ್ಮಾ ಸರ್ ನಾವು ವೆಲ್ಕಮ್ ಮಾಡೋಣ. ಬಳ್ಳಿ ಚಪ್ಪಾಳೆ ಫಾರ್ ಒನ್ ಅಂಡ್ ಓನ್ಲಿ ರವಿ ವರ್ಮಾ ಸರ್. ಚೆಕ್. ಸಾರಿ ಸರ್, ಪಪ್ಪಿನಾ? ಇಲ್ಲ, ನಮ್ಮ ಮದುವೆ ಆಗೋನಿಗೆ ಮಾತ್ರ ಕೊಡೋದು ಸರ್. ಏನ್ರು ಹೋಗೋರು ಬರೋಲ್ಲ ಪಪ್ಪಿ ಕೊಡಿ ಅಂದರೆ? ಪಪ್ಪಿ ಏನು ಸರ್, ಅವ್ರು ಬಿಸ್ಕೆಟೇ ತಿನ್ಸವ್ರೆ ಅದರಲ್ಲಿ. ಆಮೇಲೆ ಪರ್ಸ್ನಲ್ ಆಗಿ ಬಂದು ಕೊಡ್ತೀನಿ ನಿಮ್ಗೆಲ್ಲ ಸರ್, ಮಗನಿಗೆ. ರವಿ ವರ್ಮಾ ಸರ್ಗೆ ಹಾರ್ಟಿ ವೆಲ್ಕಮ್ ನಮ್ಮ ದಾವಣಗೆರೆಗೆ. ಥ್ಯಾಂಕ್ ಯು ಸರ್. ನೀವು ಆಕ್ಷನ್ ಕಟ್ ಹೇಳಿದಿರಾ ಅಂತಂದ್ರೆ, ಇದು ನಾವೇನು ನೋಡಿದೀವಿ ಟ್ರೈಲರು, ಅದು ನಿಜವಾಗ್ಲೂ ಟ್ರೈಲರೇ ಸರ್. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಆಕ್ಷನ್ ಲೆವೆಲ್ ಯಾವ್ದು ಹೆಂಗಿರುತ್ತೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಮೊದಲನೇದಾಗಿ ದಾವಣಗೆರೆಗೆ ಬಂದಿರೋದು, ಹಾಗೇನೆ ಮಾರ್ಟಿನ್ಗೆ ಆಕ್ಷನ್ ಮಾಡಿರೋದು, ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್? ದಾವಣಗೆರೆಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮದಿರಿಗೂ, ನನ್ನ ಅಕ್ಕ ತಂದಿರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನನ್ನ 3 ವ್ಯಕ್ತಿಗಳು, ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ, ಮಾರ್ಟಿನ್ ಸಿನಿಮಾಗೆ ನನ್ನ 3 ವ್ಯಕ್ತಿ ಮೇನ್ ಮುಖ್ಯ. ನನ್ನ ನಿರ್ದೇಶಕರು, ಹೀರೋ, ನಿರ್ಮಾಪಕರು. ಇವರಿಲ್ಲ ಅಂದರೆ ಇವತ್ತಿನ ಸಹ ನೀವೇನು ಟ್ರೈಲರಲ್ಲಿ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ. ಏನಂತಂದರೆ, ಇವಾಗ ನಾರ್ಮಲಾಗಿ ಯಾವ್ದಾರು ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ, ನಮ್ಗೆ ಓಕೆ ಇರ್ತದೆ. ಬಟ್ ಅವ್ರು ಪ್ರತಿ ಸರಿನೂ ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬೋದು, ಇಲ್ಲಾಂದರೆ ಹೆಂಗಾರು ತಿಳ್ಕೊಳ್ಳಿ. ಒಂದೊಂದು ಶಾರ್ಟೂ ಒಂದು 5-5 ಸರಿ ಅವರೇ ಖುದ್ದಾಗ ಮಾಡೋರು. ಯಾಕಂದರೆ ಯಾವುದು ಕೊಟ್ಟರು ಬೆಸ್ಟಾಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಧ್ರುವ ಹ್ಯಾಟ್ಸ್ ಆಫ್. ನನಗೆ ಅವಕಾಶ ಕೊಟ್ಟಿದ್ದೆ, ಥ್ಯಾಂಕ್ ಯು. ಅಯ್ಯೋ, ಸೋ ಸ್ವೀಟ್. ಅವ್ರು ನೋಡಿ, ಅವ್ರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ, ಅವ್ರ ಕಾಲಿಗೆ ಬೇರೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೋ ಸ್ವೀಟ್ ಆಫ್ ಧ್ರುವ ಸರ್. ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಸ್ಟಂಟ್ ಡೈರೆಕ್ಟರ್ಗೆ ಇರ್ಬೋದು, ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು, ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದಾದ್ರು ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ. ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ. ಉದಯ್ ಸರ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ, ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ, ಅರ್ಜುನ್ ಶ್ರಮ ಇಲ್ಲ, ಹೀರೋ ಶ್ರಮ ಇಲ್ಲ, ಪ್ರೊಡ್ಯೂಸರ್ ಶ್ರಮ ಇಲ್ಲ. ಅದ್ರ ಹಿಂದೆ 1000 ಜನ ಕೆಲಸ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು, ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು, ಲೈಟ್ ಮ್ಯಾನ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಂಟೈರ್ ನನ್ನ ಸ್ಟಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ, ಆಕ್ಸಿಡೆಂಟ್ ಆಗಿದ್ದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಯಿತು ಅಂತ. ಒಂದಷ್ಟು ಮಿಸ್ಕಮ್ಯುನಿಕೇಷನ್ ಆಯಿತು. 1 ಕೋಟಿ ನಾಟ್ ಫಾರ್ ಕಾರ್ಗೆ ಮಾತ್ರ ಅಲ್ಲ, ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು 30 ಲಕ್ಷ ರೂಪಾಯಿ ಖರ್ಚಾಯಿತು. ಅದಲ್ಲದೆ ಬಾಂಬೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು, ಆ ಕಂಬ ರಿಪೇರಿ ಮಾಡಿಸಿದ್ದು, ಮತ್ತು ಅಲ್ಲಿರೋ ಲೋಕಲ್ ಚಾರ್ಜ್ಗಳಿಗೆ ದುಡ್ಡು ಕೊಟ್ಟಿದ್ದು, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು, ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಬಿಡಿಸಿ ಹೇಳೋಕ್ಕಾಗಿರಲಿಲ್ಲ. ಇದೊಂದು ಅವಕಾಶ ಸಿಕ್ತು, ನಾನು ಅದ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್. ಹೌದು, ಐಫೋನ್ ತಗೊಂಡಾದ್ಮೇಲೆ ಬಿಲ್ ಯಾರು ಕಟ್ತಾರೆ ಅಲ್ವಾ? ಐಫೋನ್ ಜೊತೆ ಬಿಲ್ಲು ಕಟ್ಟಬೇಕು, ಫೋನ್ ಬಿಲ್. ಹಂಗೆ ಸರ್, ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್. ನೀವು ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದ್ದೀರಾ ಸರ್. ಆದರೆ ಅವ್ರನ್ನೆಲ್ಲ ನೋಡಾದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂಥ ಒಂದು ಅಂಶ ಅಂದರೆ ಅದೇನು? ಅದು ಇವಾಗಲೂ ಹೇಳ್ತೀನಿ ಧ್ರುವ, ಅದ್ದೂರಿ ಸಿನಿಮಾ. ಅದು ನೀವು ಮರ್ತಿದ್ರಲ್ಲ ನನ್ಗೆ ಗೊತ್ತಿಲ್ಲ. ರಾಜರಾಜೇಶ್ವರಿ ನಗರ ಆರ್ಚ್ ಹತ್ರ ಹಿಂಗ್ ಪಕ್ಕದಲ್ಲಿ ಮೆಟ್ರೋಗೆ ಏನೋ ಒಂದು ಬೋರ್ಡ್ ಹಾಕಿದ್ದಾರೆ. ನೀವು ನಂಬಲ್ಲ, ರನ್ನಿಂಗ್ ಮಾಡೋದು ತುಂಬಾ ರನ್ನಿಂಗ್ ಆಕ್ಷನ್ ಸೀಕ್ವೆನ್ಸ್ ಅದರಲ್ಲಿ. ಇಲ್ಲಿ ಮಸಲ್ ಟೇರ್ ಆಗ್ಬಿಟ್ಟಿದೆ ಅವನಿಗೆ. ಬಟ್ ಆದ್ರೆ ಅವ್ನು ಹೇಳ್ಕೊಂತಲ್ಲ, ನಾವು ಬೈತಾ ಇದ್ದೇವೆ ಅವ್ರಿಗೆ, ರೆಡಿ ಮಾ ಒನ್ ಮೋರ್, ಏನ್ ಮಾಡ್ತಾ ಅಂತ ಸೈಡಲ್ಲಿ ಹೋಗಿ ಔಸ್ಕೊಂಡು ಕುತ್ಕೊಂಡು ಅದು ಆ ಪೇನ್ ಹಂಗೆ ಅವ್ನು ನುಂಗ್ಕೊಂಡು ಬಂದು ಮತ್ತೆ ಶಾರ್ಟ್ ನನ್ನ ಹತ್ರ ಏನಿಲ್ಲ, ರೆಡಿ ಸರ್ ಅನ್ಕೊಂಡ್ಬರ್ತಾ ಇರೋ. ನಾನು ಅದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ನಿನ್ನ ಶ್ರಮ ಇವತ್ತು ಇಲ್ಲಿ ಗಂಟ ಕರ್ಕೊಂಬಂದಿದ್ದರು, ಒಳ್ಳೇದಾಗ್ಲಿ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಆ ಶ್ರಮ ಶ್ರದ್ಧೆ ಇವತ್ತು ಮಾರ್ಟಿನ್ ಅನ್ನೋ ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇದ್ರಲ್ಲಿ ನೀವೇನಾದ್ರೂ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್? ಸರ್ಪ್ರೈಸ್. ನನಗೆ ಮೋಸ ಮಾಡಿದಾನ ಅವನು, AP ಅರ್ಜುನ್ ಅಲ್ಲಿ ಇದಾನಲ್ಲ ಅವನು. ಅವ್ರ ಹೆಂಡತಿ ಪಕ್ಕದಲ್ಲಿದ್ದಾರೆ, ನೀವು ಅದ್ ಹೆಂಗ್ ಹೇಳ್ತೀರಾ? ಅವನು ಇವತ್ತವರೆಗೂ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಅವನು ಕೊಟ್ಟು ಹೇಳ್ಕೊಳಕ್ ಫ್ರೆಂಡು, ಇವತ್ತವರೆಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ. ಯಾರು ಹೇಳಿದ್ದು? ನೀವು ಬರೀ ಅವ್ರಿಗೆ ಫೈಟ್ ಮಾಸ್ಟರ್ ತರ ಮಾತ್ರ ಕಾಣಿಸಿದಿರಂತೆ ಸಿನಿಮಾ ತೆರೆ ಅವ್ರ ಕಣ್ಣಿಗೆ, ಒಬ್ಬ ಡೈರೆಕ್ಟರ್ ಕಣ್ಣಿಗೆ. ಹಂಗಾರೆ ನನಗೆ ಅವ್ನು ಕಾಣ್ಬೇಕಾದ್ರೆ ತಂಗಿಗಾಗಿ ಸಿನಿಮಾ ಹಾಡು ಬರ್ದು ಬಿಟ್ಟು ಮಾಸ್ಟರ್ ಕೇಳಿ ಅಂದಲ್ಲ ಅವಾಗ. ಸರ್ ಅಲ್ಲ ಸರ್, ಈಗ ಕಾಣಿಸ್ತೆ ಸರ್. ಆ ನಾಯಿಗೆ ಅವ್ರು ಬಿಸ್ಕೆಟ್ ತಿನ್ನಿಸ್ತಾರಲ್ಲ, ಫಸ್ಟು ಅದನ್ನ ರಿಹರ್ಸಲ್ ಅಲ್ಲಿ ಬೇರೆ ಯಾರಾದ್ರೂ ಮಾಡಿ ತೋರಿಸಿದ್ರ ಅಥವಾ ಡೈರೆಕ್ಟ್ ಟೇಕ್ ಅವರೇ ಮಾಡ್ಬಿಟ್ರ ಸರ್ ಅದನ್ನ? ಬಟ್ ಅದು ಸೀನಲ್ಲಿ ಮಾಡಿದ್ರು, ನಾನು ಅಲ್ಲಿರ್ಲಿಲ್ಲ ಹೇಳ್ಬೇಕು ಅಂತ. ಆನೆಸ್ಟ್ ಆಗಿ ಹೇಳ್ಬೇಕು, ನಾನು ಇರ್ಲಿಲ್ಲ. ಬಟ್ ಅದು ಸೀನ್ ಹೆಂಗ್ ತೆಗೆದ್ರು ಅವ್ರಿಬ್ರನ್ನೇ ಬಂದಾಗ ಕೇಳಿ ದಯವಿಟ್ಟು ಹೇಳ್ತಾರೆ ಸರ್, ಅದನ್ನ ಕೇಳಲೇಬೇಕು. ಅಂಡ್ ಫೈನಲಿ ವೈಭವಿ ಅವ್ರಿಗೆ ಇದ್ರಲ್ಲಿ ಏನಾದ್ರು ಒಂದು ಆಕ್ಷನ್ ಸೀಕ್ವೆನ್ಸ್, ಒಂದು ಕಿಕ್ಕು, ಒಂದು ಫ್ಲೈ, ಆ ಥರದ್ದೇನಾದ್ರು? ನನ್ನ ಕೈ ಸಿಕ್ಕಿಲ್ಲ ಅವ್ರು ಅಷ್ಟೇ. ಹಂಗೆ ಹೇಳ್ಬಾರ್ದು ಯೂಟ್ಯೂಬಲ್ಲೆಲ್ಲ. ನನ್ನ ಡೈರೆಕ್ಷನ್ ಅಲ್ಲಿ ಅವ್ರು ಇನ್ನ ಸಿಕ್ಕಿಲ್ಲ, ನನ್ನ ಆಕ್ಷನ್. ಅದನ್ನ ನಿಜ, ಬೇಕಾದ್ರೆ ಇದನ್ನು ಹೇಳ್ಬಿಡ್ತೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಜರ್ನಿ ಏನಿದೆ ಬೆಳೀತಾ ಇರಲಿ. ನಿಮ್ಮ ಒಂದು ಆಕ್ಷನ್ಗಳನ್ನ ಏನು ನಾವು ತೆರೆ ಮೇಲೆ ನೋಡ್ತಿದ್ದೀವಿ, ನಾವೆಲ್ಲರೂ ತುಂಬಾ ದೊಡ್ಡ ಫ್ಯಾನ್ಸು ಸರ್. ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಬಟ್ ಈ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಸಣ್ಣದೊಂದು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಧ್ರುವ ಅವರ ಒಂದು ರಿಲೇಷನ್ ಹೆಂಗೆ ಅಂತ ಅಂದ್ರೆ, ಧ್ರುವ ಒಂದೇ ಒಂದು ಸೆಕೆಂಡ್ ಮೇಲೆ ಧ್ರುವ ಸರ್, ನೀವು ಮೇಲೆ ಬರ್ಬೇಕಂತೆ. ಈ ಕ್ಷಣ ಹೆಂಗಿದೆ ನೋಡಿ. ಆಕ್ಷನ್ ಪ್ರಿನ್ಸು, ಆಕ್ಷನ್ ಡೈರೆಕ್ಟ್ರು, ಈ ಮಿಲನನೇ ಚಂದ. ಹುಟ್ಟುಹಬ್ಬದ ಶುಭಾಶಯಗಳು ಧ್ರುವಂಗೆ. ನಾನು ಏನ್ ಕರೆದೆ ಅಂದ್ರೆ, ಧ್ರುವ, ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದ್ರೆ, ಆಕ್ಚುಲಿ ಈ ವಿಷಯ ಧ್ರುವಂಗೂ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸು ನನ್ನ ಚಿರು. ಏನಂತಂದ್ರೆ, ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅನ್ಕೊಂತೀನಿ. ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದು. ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು, ಅದನ್ನು ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಚಿರು. ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಅಲ್ಲಿಂದ ಇರೋಂಥ ಒಂದು ರಿಲೇಷನು. ಥ್ಯಾಂಕ್ ಯು ಸೋ ಮಚ್ ಮಾರ್ಟಿನಲ್ಲಿ ಈ ಒಂದು ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ. ಬಟ್ ನನ್ನಿಂದ ಏನಾದ್ರು ಸ್ಟಂಟಲ್ಲಿ ಏನಾದ್ರು ನಿಮ್ಗೇನಾದ್ರು ಅಲ್ಟ್ ಆಗಿ ಏನೋ ಮಾಡಿದರೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಜಯ ಆಂಜನೇಯ. ಜೈ ಆಂಜನೇಯ. ಮಾಸ್ಟರ್ ಆಕಾಶ ನೋಡಿ ಅನ್ಬಿಟ್ಟು ಕಾಲ್ ನಮಸ್ಕಾರ ಮಾಡ್ಬಿಟ್ರಿ ಸರ್. ಆಗುತ್ತೋ ಆಗಲ್ಲ ಹೋಗಿ ಗೊತ್ತಿಲ್ಲ, ನೀವಿಬ್ರು ಒಟ್ಟಿಗೆ ಇದ್ದೀರಾ, ಏನ್ ಮಾತೇ ಇಲ್ಲ ಸರ್. ಒಂದ್ಸಲಿ ಎಲ್ಲ VIP ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾರ್ಟಿನ್ ಫ್ಯಾನ್ಸ್ ನೋಡಿ ಸರ್. ಕ್ಯಾಮ್ರಾಗಳು ಹೆಂಗ್ ರೆಡಿ ಆಯ್ತು ನೋಡಿ ಸರ್, ಮೊಬೈಲ್ಗಳು. ರವಿ ವರ್ಮಾ ಸರ್ ಅಷ್ಟೇ, ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್, ಪರವಾಗಿಲ್ಲ ಸರ್. ಕಮಾನ್ ಸರ್, ಜಸ್ಟ್ ಫ್ಲೆಕ್ಸ್ ಲಿಟಲ್ ಬೈಸೆಪ್ಸ್ ಫಾರ್ ಅಸ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರವಿ ವರ್ಮಾ ಸರ್.
ಥ್ಯಾಂಕ್ ಯು ರವಿ ವರ್ಮಾ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಈಗ ಒಂದು ಸಿನಿಮಾದ ಜೀವನಾಡಿ, ಆ ಸಿನಿಮಾದ ಹಾಡುಗಳಾಗಿರುತ್ತೆ. ಸೊ ಮಾರ್ಟಿನ್ ಚಿತ್ರದಲ್ಲಿ ಎಲ್ಲ ರೀತಿಯ ಹಾಡುಗಳಿದೆ. ವಿಶೇಷವಾಗಿ ಜೀವ ನೀನೆ ಅನ್ನೋ ಹಾಡಂತೂ ಇತ್ತೀಚೆಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ನೋಡಿ ಸ್ಟೇಟಸ್ ಅಲ್ಲಿ ಎಲ್ಲ ಕಡೆ ಜೀವ ನೀನೆ ಸಾಂಗೇ ಕೇಳಿಸ್ತಾ ಇದೆ. ಸೊ ಅಂದ್ರೆ ಈ ಹಾಡು. ಸೊ ಚಿತ್ರದ ಸಂಗೀತವನ್ನ ಮಾಡಿರೋದು ಮಣಿ ಶರ್ಮಾ ಅವರು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋದು ರವಿ ಬಸ್ರೂರ್ ಸರ್ ಅವರು. ಒಂದೊಂದು ಹಾಡು ಕೂಡ ವಿಭಿನ್ನವಾಗಿದೆ. ಆದರೆ ವಿಶೇಷವಾಗಿ ಈ ಹಾಡಂತೂ ಇವತ್ತು ಎಲ್ಲರ ಮೊಬೈಲ್ಗಳಲ್ಲೂ ತುಂಬಾನೇ ಇಷ್ಟವಾದಂಥ ಒಂದು ಹಾಡಾಗಿದೆ. ಈಗ ವೇದಿಕೆ ಮೇಲೆ ಮಾರ್ಟಿನ್ ಚಿತ್ರದ ನಾಯಕ ನಟಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ನಿಮ್ಮೆಲ್ಲರ ಚಪ್ಪಾಳೆ ವಿಸಿಲ್ ಬರಬೇಕು. ಚಪ್ಪಾಳೆ ವಿಸಿಲ್ಗಳೊಂದಿಗೆ ಸ್ವಾಗತಿಸಿ ನಮ್ಮ ದಾವಣಗೆರೆಗೆ ಬಂದಿಳಿದಂತಹ ಬೆಣ್ಣೆ, ದ ವೆರಿ ಬ್ಯೂಟಿಫುಲ್ ವೈಭವಿ ಶಾಂಡಿಲ್ಯ. ವೈಭವಿ, ಫಸ್ಟು ಹುಡುಗರು ಆಲ್ ಶಾಕ್ಡ್ seeing your beauty. So first for shock release ಗೆ ಒಂದ್ಸಲಿ ಫ್ಲೈ ಕೇಸ್ ನಮ್ಮೆಲ್ಲ ಹುಡುಗರಿಗೆ ಪ್ಲೀಸ್. ನಾನು ಬಂದಾಗ ಒಬ್ರಾದ್ರು ಪ್ಲೀಸ್. ಏನು ಅವ್ರಿಗಿಂತ ಒಂಚೂರು ಕಲರ್ ಕಮ್ಮಿ ಇರ್ಬೋದು, ಒಂಚೂರು ಅಗಲ ಇರ್ಬೋದು, ಚೂರು ಅಷ್ಟೇ. ನೋ ಸೋ ಮಚ್ ಲವ್ ಫಾರ್ ಮೀ. ನನಗೆ ಈ ಪ್ರೀತಿನೇ ಕೊಡಲ್ಲ ಅವರು. ಪರ್ಲಾ ಬೇಡಮ್ಮ. ಓಕೆ, ಗೂಗಲ್ ಪೇ ಮಾಡ್ತೀನಿ. ಅದೇ ನಂಗೆ ಲಾಸ್ಟಲ್ಲಿ ಈ ಥರ ಅಂಕಲ್ಗಳೇ ಲವ್ ಮಾಡಬೇಕು. ಕೂತ್ಕೊಂಡು. ವೈಭವಿ, ನಮ್ಮ ದಾವಣಗೆರೆಯಲ್ಲಿದ್ದೀರಾ. ಸೊ ನಮ್ಮಿಂದ ನಿಮಗಾಗಿ ಈ ಒಂದು ವೀಟಿ ಪ್ಲೀಸ್. ಈಗ ಬೇಡ. ಶಾಂಡಿಲ್ಯ. ನಮಸ್ಕಾರ, ನಾನು ನಿಮ್ಮ ವೈಭವಿ ಶಾಂಡಿಲ್ಯ. ನಮ್ಮ ಮೂವಿ ಮಾರ್ಟಿನ್ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬನ್ನಿ, ಸಿನಿಮಾ ಎಂಜಾಯ್ ಮಾಡಿ. ಇದನ್ನ ನಾವು ಹಾಕುವಂಥ ಉದ್ದೇಶ ಏನಪ್ಪ ಅಂತಂದ್ರೆ, ವೈಭವಿಯವರು ಅಲ್ಲಿ ಮುಂಬೈಯಿಂದ ಬಂದಿದ್ರು ಕೂಡ, ದೂರದ ಮುಂಬೈ ಊರಿಂದ ಬಂದಿದ್ರು ಕೂಡ, ಕನ್ನಡ ಚಿತ್ರಗಳನ್ನು, ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸಿ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಮಾತಾಡಿದಾರಲ್ಲ, ಆ ಕನ್ನಡಕ್ಕೆ ಇರುವಂತಹ ಗೌರವಕ್ಕೆ ಕನ್ನಡಿಗರಾಗಿ ನಾವು ಕನ್ನಡದ ಚಪ್ಪಾಳೆ ಹೊಡಿಬೇಕಪ್ಪ. ಅದು ಹೇಗನ್ಸ್ತಾ ಇದೆ ನಮ್ಮ ದಾವಣಗೆರೆಗೆ ಬಂದು? ನಿಮ್ಮ ಮಾತು. ದಾವಣಗೆರೆ ಹೇಗಿದ್ದೀರಾ? ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆ, ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ. ಏನ್ ಕಂಟಿನ್ಯೂ. Firstly, thank you so much to all our audiences for showing so much love to our movie, trailer, our songs, and I'm sure our movie is releasing on 11th and the love is going to get reciprocated even more. I'm grateful to have this opportunity and to be a part of Martin. For that, I want to thank from the bottom of my heart to my director, A.P. Arjun sir, for giving me this chance. For my producer, Uday Mehta sir. For my hero, for always being there, always supporting. I can definitely say he's my favorite co-actor to work with. Yes, Dhruva boss ke. ನೀವು ಮಾತಾಡ್ಬೇಕಾದ್ರೆ ನಮ್ಮ ಕಾಲೇಜ್ ಹುಡುಗರು, ಪಡ್ಡೆ ಹುಡುಗರು ವಿಡಿಯೋ ಮಾಡೋದು ಓಕೆ. ಇವು ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ, ನೀನೇನೋ ವಿಡಿಯೋ ಮಾಡ್ತಾ ಇದೀಯಾ? ಯು ಆರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ. ಅಷ್ಟು ಸುಂದರವಾಗಿದ್ದಾರೆ. ನಾನೇನು ಹೇಳ್ತೀನಿ, ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮಲ್ಲಿ ಕಳಿಸ್ಲೇಬಾರ್ದು. ಬೆಣ್ಣೆ ಥರ ಕರ್ಗೂ ಹೋಗ್ಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅಲ್ಲ. ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮಸ್. ಅಯ್ಯೋ, ಬೆಣ್ಣೆಗೆ ಏನಂತಾರೋ? ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ. ಅದು
And dosa ನನ್ನ ಫೇವ್ರೆಟ್ ಫುಡ್. ಸೊ ಇನ್ನೀಗ ಲೈಕ್ ಟುಡೇ ಈಗ ಡಿನ್ನರ್ಗೆ ಐ ವಿಲ್ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ. ಅಷ್ಟೇ. ಈಗ ಹೇಳಿದ್ರ ಆಹಾ, ಎಲ್ಲಿರೋರು ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತೆ ಲೈನಾಗಿ. ಮೆನಿ ಬೆಣ್ಣೆ ದೋಸಾಸ್ ವಿಲ್ ಕಮ್, ಯುವರ್ ಡಯಟ್ ವಿಲ್ ಗೋ. ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವ್ರಿಗೆ. ಬಟ್ ವೈಭವಿ, ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಟೋಟಲ್ 13 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ್ಯಾಟ್? ನಾ ತುಂಬ ಎಕ್ಸೈಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲಿಟಲ್ ನರ್ವಸ್ ಆಲ್ಸೋ. ಆನೆಸ್ಟ್ಲಿ ನನಗೆ ಐಡಿಯಾ ಇಲ್ಲ that what kind of a movie I was getting a part of. Initially we thought we'll release the movie in 4 languages, then it became 5 and 13. And we are releasing Martin in 13 languages across world on 11th of October. So it's a dodda responsibility also, because namma Kannada cinema, namma Indian cinema, we are placing it on a very higher level, on an international level. And what we present in our movie is the world is going to see us as Indians, Indian cinema. So Superb. excited. ಸೊ ಆರ್ ಯು ಅಲೌಡ್ ಟು ಟೆಲ್ ಅಬೌಟ್ ಯುವರ್ ರೋಲ್? ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ? ನನ್ನ ಹೆಸರು ಪ್ರೀತಿ, ಮಾರ್ಟಿನ್ ಮೂವಿಗೆ. ಅಷ್ಟೇ. ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಹಾಕಿಸ್ಕೊಂಡ್ಬಿಡ್ತಾರೆ ಸಿನಿಮಾ ಆದ್ಮೇಲೆ. ಪ್ರೀತಿ ಪ್ರೇಮ ಪ್ರೂವ್ ಆಗೋಯ್ತು. ಈಗ ಒಂದು ರಿಕ್ವೆಸ್ಟು, ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಒಂಥರ ಮುದ್ದಾಗಿದ್ದೀರಾ, ಓಕೆನಾ? ಟ್ರೈಲರಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಡೋಂಟ್ ಟೀಚ್ ಡೈಲಾಗ್, ಓಕೆನಾ? ಆ ಡೈಲಾಗ್ನ ಅಲ್ಲಿಂದನೇ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ. ನೀವು ಫುಲ್ ಮಾಸ್ ಆಗಿ ಆ ಡೈಲಾಗ್ ನಮ್ಮ ದಾವಣಗೆರೆ ಬಾಯ್ಸ್ಗೋಸ್ಕರ ಹೇಳಬೇಕು, ಓಕೆನಾ ಬಾಯ್ಸ್? ಧ್ರುವ ಸರ್, ಆ ಡೈಲಾಗ್ ಒಂದ್ಸಲಿ ಅವ್ರಿಗೆ ಹೇಳ್ಕೊಡಿ ಸರ್. ರೆಡಿ ಮೇಡಮ್? ರೆಡಿ ಸರ್. ಯಾ ಯಾ ಅಲ್ಲ, ಇಟ್ ಹ್ಯಾಸ್ ಟು ಬಿ ವೆರಿ ವೆರಿ ಲೋಕಲ್ ಆ ಥರ. ನಾ ಫುಲ್ಲು ಪಕ್ಕ ಸರ್. ಎಸ್ ಮೇಡಮ್, ರೆಡಿ? ಡೋಂಟ್ ಟೀಚ್ ಫಾದರ್, ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಅಣ್ಣ ನನ್ನ ಮೈಕ್ ಕೊಡಿ ಅಣ್ಣ. ಅಣ್ಣ ಹಲೋ, ಅಣ್ಣ ಹಲೋ, ಕ್ಯಾಪ್ ಅಣ್ಣ. ಮೇಡಮ್, ಸೂಪರ್ ಡೈಲಾಗ್. ಆದರೆ ಅವರು ಯಾರಿಗಾದ್ರೂ ಹೊಡೆದ್ರು ಕೂಡ, ಇಫ್ ಯು ಹಿಟ್ ಸಂಬಡಿ ದೇ ವಿಲ್ ಸೇ ಥ್ಯಾಂಕ್ ಯು, ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟು ಪಾಪ ಮುದ್ದಾಗಿ ಡೈಲಾಗ್ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫುಲ್ಲು ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು, ಓಕೆನಾ? ಯಾ, ಅವೆಲ್ಲ ಹಂಗೆ ತಾನಾಗಿ ಬ್ಲಡ್ಡಲ್ಲಿ ಬಂದ್ಬಿಡುತ್ತೆ. ಏನಂತೀರ ಧ್ರುವ ಸರ್? ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ? ನೀವು ತಿಂದಿದ್ದೀರಾ? ತಿಂದಿತ್ತು. ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್, ಅದು ಬರುತ್ತೆ ಮಾಸ್. ಎಸ್, ಫುಲ್ಲು ಚಾಕ್ನ ಅಂಥವೆಲ್ಲ ತಿಂತಾ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವರನ್ನ ನಮ್ಮವರಾಗಿ ಸ್ವೀಕರಿಸಿದ್ದಾರೆ. ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ. ವೈಭವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಧನ್ಯವಾದಗಳು, ಧನ್ಯವಾದಗಳು. ಒಂದು ಹಾರ್ಟ್ ಹಂಗೆ ಹಾರ್ಟ್ ತೋರಿಸ್ಬಿಡಿ, ಖುಷಿ ಆಗ್ಬಿಡ್ತಾರೆ. ಹಾರ್ಟ್. ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ಇವ್ರ ಹಾರ್ಟೇ ಹಿಂಗಿರುತ್ತೆ. ಥ್ಯಾಂಕ್ ಯು ವೈಭವಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಇದ್ದಾಗ ಅಲ್ಲಿ ಆ್ಯಕ್ಷನ್ ಸೂಪರ್ ಆಗಿರುತ್ತೆ, ನೋ ಡೌಟ್. ಆದರೆ ಅವರ ಡ್ಯಾನ್ಸ್ಗೂ ಕೂಡ ನಾವೆಲ್ಲರೂ ಸಿಕ್ಕಾಪಟ್ಟೆ ಫ್ಯಾನ್ಸು. ಆದರೆ ನನಗೆ ಗೊತ್ತಿಲ್ಲ ಇದರಲ್ಲಿ ಆ ಥರ ಒಂದು ಡ್ಯಾನ್ಸಿಂಗ್ ನಂಬರ್ ಇದೆಯಲ್ಲ, ಅವ್ರು ಇನ್ನೂ ಏನು ರಿವೀಲ್ ಮಾಡ್ತಾ ಇಲ್ಲ ಜಾಸ್ತಿ. ಬಟ್ ಈ ಸಿನಿಮಾದ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡಿದಂತಹ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ಸ್ ಆದಂತಹ ಇಮ್ರಾನ್ ಸರ್ದಾರಿಯಾ ಮಾಸ್ಟರ್ ಹಾಗೂ ನಮ್ಮ ಪ್ರೀತಿಯ ಮುರಳಿ ಮಾಸ್ಟರ್ ಅವರು ಈ ಒಂದು ಚಿತ್ರದ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ವಿಡಿಯೋ ಪ್ಲೀಸ್. Hello, ಎಲ್ರಿಗೂ ನಮಸ್ಕಾರ. My name is Imran Sardharia. I am the choreographer of movie Martin. I've done 2 songs, 2 ಸಾಂಗ್ ಮಾಡಿದ್ದೀನಿ. ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸ್ಟೈಲಿಶ್ special song with Georgia and Rihanna, which is a dancing Arabic number.
17 days ನಾವು ಈ ಸಾಂಗ್ನ ಶೂಟ್ ಮಾಡಿರೋದು. 17 days ಆ್ಯಕ್ಚುಲಿ ಕಾಲ್ ಶೀಟ್ ಜಾಸ್ತಿ ಇದೆ ಅದರಲ್ಲಿ. ಒಂದೊಂದು ದಿವಸ ಒಂದೊಂದು ಲೊಕೇಶನ್ಸಲ್ಲಿ ಆ ಥರ ಶೂಟ್ ಮಾಡಿದ್ದ ಅಂತ ಸಾಂಗ್ ಇದು. ಈ ಬಜೆಟ್ ಸಾಂಗೆ. ನೀವು ರೆಗ್ಯುಲರ್ ನನ್ನ ಲೈಫ್ ಟೈಮಲ್ಲಿ ನನ್ನ ಜೀವನದಲ್ಲೇ ಅತಿ ದೊಡ್ಡ ಸಾಂಗ್ ಮುಂದೆ ಮಾಡ್ತೀನಲ್ವೋ ಗೊತ್ತಿಲ್ಲ ನಾನು. ಈ ಥರ ಬಜೆಟ್ ಸಾಂಗು, ಈ ಥರ ದೊಡ್ಡ ಸಾಂಗು ಮಾಡ್ತೀನಲ್ವೋ ಗೊತ್ತಿಲ್ಲ. ಬಟ್ ಇದು ಒಂದು ಏನಂತಾರೆ, ಒಂದು ಸಿನಿಮಾನೇ ತೆಗಿಬೋದು ಈ ಸಾಂಗಲ್ಲಿ. ಈ ಸಾಂಗ್ ಮಾಡಿರೋ ಬಜೆಟಲ್ಲಿ ಒಂದು ಸಿನಿಮಾನೇ ತೆಗಿಬೋದು. ಅಷ್ಟು ದೊಡ್ಡ ಸಾಂಗ್ನ, ಅಷ್ಟು ದೊಡ್ಡ ಇದನ್ನು ನಾವು ಈ ಸಾಂಗಲ್ಲಿ ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಪ್ರಿಪ್ರೇಷನ್ಸ್ ಫಾರ್ ದಿಸ್ ಸಾಂಗ್ ವಾಸ್ ನಾಟ್ ಈಸಿ. ಅಂದರೆ ಇದು ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಬಿಕಾಸ್ ಆಲ್ಮೋಸ್ಟ್ ನಾವು ಇಡೀ ಇಂಡಿಯಾನ ಹುಡ್ಕಾಡಿದ್ವಿ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಆ್ಯಂಡ್ ವಿ ವರ್ ಲುಕಿಂಗ್ ಔಟ್ ಫಾರ್ ಸಮಥಿಂಗ್ ವೆರಿ, ಆಸ್ ಐ ಸೆಡ್, ಫ್ರೆಶ್, ಬಟ್ ಆಲ್ಸೋ ಸಮಥಿಂಗ್ ವೆರಿ ನ್ಯೂ. ಸೊ ದೆನ್ ವಿ ಫೌಂಡ್ ದಿಸ್ ಗರ್ಲ್ ಕಾಲ್ಡ್ ಜಾರ್ಜಿಯಾ. ಸ್ಟೆಪ್ಸ್ ಇರಲಿ ಅಥವಾ ಅದರದ್ದು ಕನೆಕ್ಟೆಡ್ ಆಗಿರೋದು ಫಾರ್ಮೇಷನ್ಸ್ ಇರಲಿ ಅಥವಾ ಲಿಪ್ ಸಿಂಕ್ ಇರಲಿ, ಎಕ್ಸ್ಪ್ರೆಷನ್ಸ್ ಇರಲಿ, ಎವ್ರಿ ಬಿಟ್ ಆ್ಯಂಡ್ ಇಂಚ್ ಆಫ್ ಇಟ್ ಅವರು ತುಂಬ ಪಾಸಿಟಿವ್ಲಿ ಅಡಾಪ್ಟ್ ಮಾಡ್ಕೊಂಡ್ರು ಆ ಒಂದು ವಿಷಯನ. ಸೊ ದಟ್ ಈಸ್ ವಾಟ್ ಇನ್ಸ್ಟಿಗೇಟೆಡ್ ಮೀ ಆಲ್ಸೋ, ದಟ್ ವೆನ್ ಶಿ ಈಸ್ ರೆಡಿ ಟು ಗಿವ್ ಹರ್ ಬೆಸ್ಟ್, why not is that we should also create something which is very unpredictable. ಈಗ ಒಂದು ಟ್ರೈಲರ್, ಒಂದು ಟೀಸರು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ, ಏನು ಹಿಂಗಿದೆ ಅಂತ ಹೇಳ್ತಾರಲ್ಲ, ಅದೇ ಥರನೇ ಒಂದು ಸಾಂಗ್ ಇರುತ್ತೆ. ಈ ಪರ್ಟಿಕ್ಯುಲರ್ ಈ ಸಾಂಗು 3 ಸೆಟ್ಟು ಇಲ್ಲ ಒಂದು 4 ಸೆಟ್, ಅಮ್ಮಮ್ಮ ಅಂದರೆ 4 ಸೆಟ್ ಹಾಕ್ತಾರೆ. ಒಂದು 50 ಜನ ಇಟ್ಕೊಂಡು, ಇಲ್ಲ 100 ಜನ, 150-200 ಜನ ಇಟ್ಕೊಂಡು ಮಾಡ್ತೀವಿ ಸಾಂಗ್, ಕೊರಿಯೋಗ್ರಾಫ್ ಮಾಡ್ತೀವಿ. ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ, ಅದನ್ನೇ ನಮ್ಗೆ ದೊಡ್ಡದು ಅನಿಸುತ್ತೆ. ಬಟ್ ಈ ಸಾಂಗ್ ಹಾಗಲ್ಲ. ಇದು ನಾವು ಮಾಡಿರೋದು ಈ ಸಾಂಗ್ನ. ಈ ಓಪನಿಂಗ್ ಸಾಂಗ್ ಸೀಕ್ವೆನ್ಸಲ್ಲಿ ಒಂದು 30-35 seconds ಒಂದು ಬಿಟ್ ಬರುತ್ತೆ, ವೇರ್ ಶಿ ಹ್ಯಾಸ್ ಟು ಬಿ ಬ್ಯಾಕ್ ಓಪನ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಅ ಟ್ಯಾಟೂ. ಆ್ಯಂಡ್ ವೆನ್ ಐ ಟೋಲ್ಡ್ ಹರ್ ದಟ್ ಐಡಿಯಾ, ಶಿ ರಿಯಲಿ ಲವ್ಡ್ ಇಟ್. ಶಿ ಸೆಡ್, ನಾನು ಅನ್ಕೊಂತಾ ಇದ್ದೆ ದಟ್ ಅವ್ರು ಏನಾದರೂ ಅಬ್ಜೆಕ್ಷನ್ ಮಾಡ್ತಾರಾ, ಇಲ್ಲ ಬೇಡ ನಾನು ಇದನ್ನು ಮಾಡಲ್ಲ. ಬಟ್ ಶಿ ವಾಸ್ ಸೋ ಓಪನ್ ಟು ದ ಐಡಿಯಾ ಆ್ಯಂಡ್ ಶಿ ವಾಸ್ ಸೋ ಪಾಸಿಟಿವ್ ಅಬೌಟ್ ಇಟ್ ದಟ್ ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಇನ್ನೊಂದು ಸಾಂಗ್ ಈ ಸಿನಿಮಾದು ಜೀವ ನೀನೆ ಜೀವ ನೀನೆ ಅಂತ. ಇದಕ್ಕಿಂತ ಮುಂಚೆ ಇರೋ ಸಾಂಗ್ ಚಾಲೆಂಜ್ ಇದ್ರೆ, ಇದು ಚಾಲೆಂಜ್ ಅವರಪ್ಪ. ಬೋತ್ ಆಫ್ ದೆಮ್ ಲುಕ್ ಲೈಕ್ ಅ ಡ್ರೀಮ್. ಧ್ರುವ ಅವರು ಪ್ಲಸ್ ವೈಭವಿ, ಬೋತ್ ಆಫ್ ದೆಮ್ ಕಾಂಪ್ಲಿಮೆಂಟ್ ಈಚ್ ಅದರ್ ಬ್ಯೂಟಿಫುಲಿ. ವಿಜುವಲ್ಸ್ಗೆ ನಮಗೆ ಜೀವ ಕೊಟ್ಟಿರೋದೇ ಪ್ರೊಡ್ಯೂಸರು. ಇಷ್ಟು ವಿಜುವಲ್ಸನ್ನ ಇಷ್ಟು ನಿಮ್ಗೆ ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ಎಲ್ಲ ಗೋಸ್ಟ್ ಕ್ರೆಡಿಟ್ಸ್ ಎಲ್ಲ ಪ್ರೊಡ್ಯೂಸರ್ಗೆ ಹೋಗಬೇಕು. ಇದೆಲ್ಲ ಏನೇ ಇದ್ರು ಧ್ರುವ ಸರ್ ಹೆಂಗೆ ಅಂದರೆ ಒಂದು ಮಗು ಥರನೇ ಹೇಳ್ಬೇಕಂದ್ರೆ ಅವರು ಏನಂದರೆ ಕೆಲ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕೆಲಸ ತೊಗೊತಾರೆ ನಮ್ಮ ಹತ್ರ ಅವರು, ಧ್ರುವ ಸರ್. ಟು ಶೂಟ್ ಲವ್ ಇಸ್ ಫಾರ್ ಮೀ ಬೇಸಿಕ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಅಥವಾ ಲವ್ ಸಾಂಗ್ ಅಥವಾ ಡುಯೆಟ್ ಸಾಂಗ್ ಶೂಟ್ ಮಾಡಬೇಕು ಅಂದರೆ ನಾವು ಅದನ್ನು, ಈಗ ನಾವು ಸ್ಟೆಪ್ಸ್ ಮಾಡ್ಕೊಂಡು ಬಂದಿದ್ದೀವಿ, ನಾವು ಫಾರ್ಮೇಷನ್ಸ್ ಮಾಡಿದ್ದೀವಿ, ಡಾನ್ಸ್ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಬಟ್ ಹಿಯರ್ ದ ಇಮೋಷನ್ಸ್ ಹ್ಯಾವ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್. ಆ ಇಮೋಷನ್ಸ್ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಒಬ್ಬರು ಹೀರೋ, ಒಂದು ಹೀರೋಯಿನು, ಅವ್ರ ಕ್ಯಾರೆಕ್ಟರ್ ಪ್ರಕಾರ ದೇ ಹ್ಯಾವ್ ಟು ಪರ್ಫಾರ್ಮ್. ನಾನು ಹೇಳ್ಕೊಡೋಕ್ಕಾಗಲ್ಲ ಅದನ್ನು. ಆ್ಯಂಡ್ ಐ ನೆವರ್ ಟೋಲ್ಡ್ ಬೋತ್ ಆಫ್ ದೆಮ್ ದಟ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಡೆಡಿಕೇಶನ್ ಇದೆಯಲ್ಲ, ಧ್ರುವ ಸರ್ದು ಒಂದು ಡೆಡಿಕೇಶನ್ ಇದೆಯಲ್ಲ, ಧ್ರುವ ಸರ್ನ ನೀವು ಬೇರೆ ರೇಂಜ್ಗೆ, ಬೇರೆ ಲೆವೆಲ್ಗೆ ನೋಡ್ಬೋದು ಈ ಸಿನಿಮಾದಲ್ಲಿ. ಅಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲನೂ ಬ್ರೇಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ, ಮಾರ್ಟಿನ್ ಸಿನಿಮಾ ಆಗತ್ತೆ. ಓಕೆ ಕಣ್ರು. ಈಗ ಇಮ್ರಾನ್ ಸರ್ ಹಾಗೂ ಮುರಳಿ ಸರ್ ಅವರು ಮಾರ್ಟಿನ್ ಚಿತ್ರದ ಹಾಡುಗಳನ್ನು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದರ ಬಗ್ಗೆ ಅವರ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಇವತ್ತು ವೇದಿಕೆ ಮೇಲೆ ಬರ್ತಿದ್ದಾರೆ ಧ್ರುವ ಸರ್ ಅವರ ಹಾಡುಗಳಿಗೆ ಸೂಪರ್ ಆಗಿ ಕೊರಿಯೋಗ್ರಾಫ್ ಮಾಡಿದಂಥ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಮುರಳಿ ಮಾಸ್ಟರ್. ಮುರಳಿ ಚಪ್ಪಾಳೆ ನಮ್ಮ ಮುರಳಿ ಮಾಸ್ಟರ್ಗೆ. ಏಯ್ ಸುಮ್ನೇರ ಮಾಸ್ಟರ್, ನಮಸ್ತೆ. ನಮ್ಮ ದಾವಣಗೆರೆಗೆ ಸ್ವಾಗತ. ನಮಸ್ತೆ ಎಲ್ರಿಗೂ. ಎಲ್ರಿಗೂ ಅಂದರೆ ಸ್ವಾಗತ ಮಾಸ್ಟರ್. ನೀವೆಲ್ರಿಗೂ ನಮಸ್ಕಾರ ಹೇಳಬೇಕು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ತುಂಬ ಹಿಂದೆ ಹೋಗ್ಬಿಡಿ ಬನ್ನಿ. ಈ ಸಾಂಗ್ ಏನು ನೆನ್ನೆ ರಿಲೀಸ್ ಆಗಿದೆ, ಆ್ಯಂಥಮ್ ಆಫ್ ಮಾರ್ಟಿನ್. ಇದೇ ಒಂದು ಎಲ್ಲರ ಆ್ಯಂಥಮ್ ಆಗಿಬಿಟ್ಟಿದೆ. ರಿಂಗ್ ಟೋನಿಂದ ಹಿಡಿದು ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಅದೇ ಆಗಿಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ಟ್ರೆಂಡಿಂಗಲ್ಲಿದೆ. ಈಗಲೂ ನಾವು ಸಾಯಂಕಾಲ ನೋಡ್ತಾ ಇದ್ವಿ, ಟ್ರೆಂಡಿಂಗ್ ನಂಬರ್ 1 ಈ ಹಾಡು. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ.
ನನಗೆ ಪೊಗುರುಯಿಂದನೇ ಸಾರ್ ಜೊತೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾನು ವರ್ಕ್ ಮಾಡಿರಲಿಲ್ಲ. ಖರಾಬ್ ಹೋಗಿದೆ 2 ಸಾಂಗು ಟೈಟಲ್ ಸಾಂಗ್ 2 ಪೊಗುರು ಸಿನಿಮಾದಲ್ಲಿ ನನಗೆ ದೊಡ್ಡ ಅವಕಾಶ ಕೊಟ್ಟಿದ್ದು ಧ್ರುವ ಸರ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲಿಂದನೇ ಆ ಸಿನಿಮಾ ಮಾಡಿದ್ದಕ್ಕೆ ನನಗೆ ಈ ಸಿನಿಮಾ ಸಿಗೋದಕ್ಕೆ ದೊಡ್ಡ ಅವಕಾಶ ಆಯಿತು. ನನಗೆ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ, ದೊಡ್ಡ ಸಿನಿಮಾ. ಈ ಥರ ಸಿನಿಮಾ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಯಾಕಂದರೆ AP ಸರ್ ನನಗೆ ಇದನ್ನು ಶೋರಿಲಿ ತೋರಿಸಿದ್ರು ನನಗೆ ಫಸ್ಟು ಈ ಸಿನಿಮಾ ಹೀಗಿರುತ್ತೆ ಅಂತ. ಆ ಶೋರಿಲಿ ನೋಡಿದಾಗಲೇ ನಮಗೊಂದು ಜೊತೆಗೆ ಒಂದು ಬರುತ್ತಲ್ವ, ಇದು ನಾವು ಸಾಧಾರಣವಾಗಿ ಮಾಡಬಾರ್ದು ಈ ಸಾಂಗ್ನ ಅಂತ. ಬಟ್ ಇದೆಲ್ಲನೂ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಧ್ರುವ ಸರ ಕಾರಣ. ಏನಕ್ಕೆ ಹೇಳ್ತೀನಿ ಅಂದರೆ, ಇಷ್ಟು ದಿವಸ ಆಗಬೇಕು, ಇಷ್ಟು ದಿವಸ ಮಾಡಬೇಕು ಸಾಂಗ್ಸು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ಅಷ್ಟು ದಿವಸ ಸಾಂಗ್ ಮಾಡಬೇಕು ಅಂದರೆ ಯಾವುದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಯಾರು ಮಾಡಿದಾರೋ ಗೊತ್ತಿಲ್ಲ. ಬಟ್ ಈ ಸಾಂಗೇ ನಾನು ತಿಳಿದ ಮಟ್ಟಿಗೆ ದೊಡ್ಡ ಸಾಂಗು, ದೊಡ್ಡ ಮಟ್ಟದಲ್ಲಿ ಬಂದಿರೋಂಥ ಸಾಂಗು. ನನ್ನ ಕೊರಿಯೋಗ್ರಾಫಿನ ಇಡೀ ಪ್ಯಾನ್ ವರ್ಲ್ಡ್ ಥರ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಧ್ರುವ ಸರ್. ಅದಕ್ಕೆ ತುಂಬ ಖುಷಿ ಪಡ್ತೀನಿ ಆ ವಿಷಯಕ್ಕೆ. ಥ್ಯಾಂಕ್ಸ್. ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಈ ಥರ ಅವಕಾಶಗಳು ಸಿಗಲ್ಲ, ಎನಿ ಟೈಮ್ ಸಿಗಲ್ಲ. ನಾವು ತುಂಬ ಅವಕಾಶ ಹುಡುಕ್ತಾ ಇರ್ತೀವಿ. ಆ ಥರ ಸಿಕ್ಕಿದಾಗ ಈ ಅವಕಾಶನ ಉಪಯೋಗ ಮಾಡ್ಕೊಂಡಿದ್ದೀನಿ. ಆ ನಂಬಿಕೆ ನನಗೆ ಕೊಟ್ಟಿದ್ದಾರೆ ಅವರು. ಸೂಪರ್ ಮಾಸ್ಟರ್. ಈಗ ನೀವು ಇಲ್ಲಿ ಸ್ಟೇಜಲ್ಲಿ ಇದ್ದೀರಾ, ದಾವಣಗೆರೆಯಲ್ಲೂ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಸಖತ್ತಾಗಿ ಸ್ಟೆಪ್ ಹಾಕ್ತಾರೆ. ಊಹೂನೇನ್ರು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಯಾರ ಬಗ್ಗೆ ಹೇಳ್ತಾವ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಾಸ್ಟರ್. ನಮ್ಮ ಬಾಯ್ಸ್ ಎಲ್ಲ ಒಳ್ಳೆ ಡಾನ್ಸರ್ಸ್ ಇದ್ದಾರೆ ಮಾಸ್ಟರ್. ಅವ್ರಿಗಾಗಿ ಆಂಥಮ್ ಆಫ್ ಮಾರ್ಟಿಂದು ಒಂದು ಹುಕ್ ಮೂಮೆಂಟು ನಮ್ಮ ಬಾಯ್ಸ್ಗೋಸ್ಕರ ಮಾಸ್ಟರ್. ಇದು ಮಾಸ್ಟರ್ ಏನೋ ಮಾಡ್ತಾರೆ ಮಾಸ್ಟರ್. ಅಮ್ಮಾನ್ ಮಾಸ್ಟರ್, ಲವ್ಲಿ ಮಾಸ್ಟರ್, ಲವ್ಲಿ. ಈಗ ರೆಡಿನಪ್ಪ ಮ್ಯೂಸಿಕ್ಕು. ಒಂದು ಕೆಲಸ ಮಾಡೋಣ, ಎಷ್ಟು ಜನಕ್ಕೆ ಡಾನ್ಸ್ ಬರುತ್ತೆ ಇಲ್ಲಿ ಕೈ ಎತ್ತಿ ನೋಡೋಣ. ನಿನ್ನ ಬಗ್ಗೆ ನಂಗೆ ಸ್ವಲ್ಪ ಡೌಟ್ ಇದೆ. ಹೌದು, ನೀ ಎಲ್ಲದಕ್ಕೂ ಕೈ ಎತ್ತಿದ್ದೆ. ಸರಿ, ಎಷ್ಟು ಜನ ಡಾನ್ಸ್ ಮಾಡ್ತೀರಾ? ಓಕೆ, ಎಲ್ಲರೂ ಎತ್ತಿತ್ಕೊಳ್ಳಿ, 1-2 ಸ್ಟೆಪ್ ಹಾಕೋಣ. ಕಮಾನ್ ಕಮಾನ್ ದಾವಣಗೆರೆ, ಅದು ಸ್ಪಿರಿಟ್ ಅಂದ್ರೆ. ಇದಾದ ನಂತರ ಹಂಗೆ ಖರಾಬು ಸಾಂಗ್ನು ಬರಬೇಕು. ಓಕೆನಾ? ರೆಡಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಖರಾಬು ಸಾಂಗ್ ಬಂದ್ಮೇಲೆ ಸೂಪರ್ ಅನ್ನೋದಕ್ಕೆ ಖರಾಬು ಅನ್ನೋ ವರ್ಡ್ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಸಾಕಾತ್ ಖರಾಬು ಸ್ಟೆಪ್ಪು ಸರ್, ಇದು ಸೂಪರ್ ಸ್ಟೆಪ್ಪು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆದ್ರೆ ಇದು ಸ್ಟೆಪ್ಪನ್ನ ಲಾಸ್ಟಲ್ಲಿ ಧ್ರುವ ಸರ್ ಬಂದಾಗಲೂ ಅವ್ರು ಮಾಡಬೇಕು, ನೀವು ಅಲ್ಲಿ ಇರಬೇಕು ಅನ್ನೋದು ನಮ್ಮ ಆಸೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಬರ್ಲಿ ಚಪ್ಪಾಳೆ ಮಾಸ್ಟರ್ಗೆ ಪ್ಲೀಸ್. ಎಲ್ಲಿ ಬೆವರನ್ನ ಒರೆಸ್ಕೊತಾ ಇರೋಂಥ ಕೈಗಳಲ್ಲಿ ಚಪ್ಪಾಳೆನೆ ಕೇಳಿಸ್ತಾ ಇಲ್ವಲ್ಲ? ಎನರ್ಜಿ ಎನರ್ಜಿ ದಾವಣಗೆರೆ. ಎಲ್ಲಿ ಒಂದ್ಸಲಿ ಸೌಂಡ್ ಮಾರ್ಟಿನ್ಗೆ. ಈ ಸೌಂಡ್ ಬೇಕು. ಮಾಸ್ಟರ್ ಏನೋ ಲೈಟ್ ಆಗಿ ಡ್ಯಾನ್ಸ್ ಮೂಮೆಂಟ್ ಮಾಡಿದ್ರು. ನಾನು ಆಗ್ಲೇ ಹೇಳ್ದಂಗೆ ಧ್ರುವ ಸರ್ಜಾ ಅವರ ಡ್ಯಾನ್ಸ್ ಅಂದ್ರೆ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆ ಕೂಡ ನಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಸೂಪರ್ ಆಗಿರೋ ಫ್ಲೋರ್ ಮೂಮೆಂಟ್ ಮಾಡಿದ್ರು. ನಾವೆಲ್ಲರೂ ಫಿದಾ ಆಗಿದ್ವಿ. ಅವರ ಹಾಡುಗಳು ಕೇಳ್ತಾ ಇದ್ರೆ ತಾಳ ಹಾಕ್ಬೇಕು ಅಂತ ಅನ್ಸುತ್ತೆ. ಇವತ್ತಿನ ನಮ್ಮ ಮಾರ್ಟಿನ್ ಪ್ರೀ ರಿಲೀಸ್ ಇವೆಂಟ್ ಟೈಟಲ್ ಸ್ಪಾನ್ಸರ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರಸ್ ಬಿಡದಿ, ಪವರ್ಡ್ ಬೈ ವರ್ಲ್ಡ್ ಸ್ಕ್ವೇರ್ ಪ್ರಾಪರ್ಟೀಸ್ ಹುಬ್ಳಿ. ಇವರಿಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ಡಾನ್ಸರ್ಸ್ ಸೂಪರ್ ಆಗಿ ಸ್ಟೆಪ್ ಹಾಕಿರೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ಒಂದೇ ದಿನದಲ್ಲಿ 1.8 crore ವ್ಯೂಸ್ ಅನ್ನ ಕ್ರಾಸ್ ಮಾಡಿ ಟ್ರೆಂಡಿಂಗ್ 1 ಅಲ್ಲಿರುವಂತ ಆಂಥಮ್ ಆಫ್ ಮಾರ್ಟಿನ್ ನ ಒಂದು ಝಲಕನ್ನ ನಮ್ಮ ದಾವಣಗೆರೆ ವೇದಿಕೆಯಲ್ಲಿ ನೋಡೋಣ. ವಿಡಿಯೋ ಪ್ಲೀಸ್.
ಇದು ಏನು ಮಾಸ್ಟರ್ 100,000 ಅಂತ ಲೆಕ್ಕನೇ ಹಾಕಕ್ಕಾಗಲ್ಲ. ಅಷ್ಟು ಡಾನ್ಸರ್ಸು, ಅಷ್ಟು ಸಾವಿರಾರು ಡಾನ್ಸರ್ಸ್ ಮಧ್ಯದಲ್ಲಿ ಹಂಗೆ ಅದ್ದೂರಿಯಾಗಿ ಭರ್ಜರಿಯಾಗಿ ಕಾಣಿಸ್ತಾ ಇರೋದು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಭರ್ಜರಿ ಅಂತ ಹೇಳಿದ ತಕ್ಷಣ ನೋಡಿ, ಈ ತರ ಒಂದು ಸಿನಿಮಾ 13 ಭಾಷೆಗಳಲ್ಲಿ ನಾವು ರಿಲೀಸ್ ಮಾಡ್ತಿದೀವಿ ಅಂತಂದ್ರೆ ಆ ಸಿನಿಮಾ ಎಷ್ಟು ಅದ್ಧೂರಿಯಾಗಿರ್ಬೇಕಲ್ವಾ. ಸೊ ನಿರ್ದೇಶಕರು ಕಂಡಂತಹ ಕನಸು, ನಮ್ಮ ಆಕ್ಟರ್ ಕಂಡಂತಹ ಕನಸಿಗೆ, ಆ ಕನಸಿಗೆ ನನಸು ಮಾಡಿ ಆ ಕನಸಿಗೆ ರೆಕ್ಕೆ ಕಟ್ಟಿದ್ದು ನಮ್ಮ ನಿರ್ಮಾಪಕರು. ಸೊ ಈ ವೇದಿಕೆ ಮೇಲೆ ಅವರನ್ನ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಾರ್ಟಿನ್ ಚಿತ್ರದ ಅದ್ಧೂರಿ ನಿರ್ಮಾಪಕರಾದಂತಹ ಉದಯ್ ಕೆ ಮೆಹ್ತಾ ಸರ್. ಅಪ್ಪ ಇವ್ರು ದುಡ್ಡು ಹಾಕಿರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕೂತಿದೀವಿ. ಚಪ್ಪಾಳೆ ಹೊಡಿರಪ್ಪ. ಮತ್ತೆ ಸರ್, ವೆಲ್ಕಮ್ ಟು ದಾವಣಗೆರೆ ಸರ್. ಎಲ್ಲರಿಗೂ ನಮಸ್ಕಾರ. 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ. ಎಕ್ಸೈಟ್ಮೆಂಟು, ನರ್ವಸ್ನೆಸ್ಸು, ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್. ನೀವು ಎಷ್ಟು ಕಾಯ್ತಾ ಇದ್ದೀರಾ 11ನೇ ತಾರೀಕಿಗೆ? ತಿರ್ಗಾ ಹುಟ್ಟು ಬಂದಂಗೆ ಅನಿಸುತ್ತೆ. 3 ವರ್ಷದ ಜರ್ನಿ, ಭಾಳನೇ ನಲಿವಿ, ನೋವು, ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ. ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ. ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ. ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ. ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದ್ರ ಜೊತೆಗೆ ನನ್ನ ಜರ್ನಿಯಲ್ಲಿ, ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ. ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಥ್, ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು. ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ತುಂಬ ಥ್ಯಾಂಕ್ಸ್. ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲವಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ, ಮಾಡಿದ್ದೀರಾ. ಹಾಗೆ KVN ಸಾರು ಮತ್ತು ಸುಪ್ರೀತ್ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ. ಹಾಗೆ ಭಾಳಷ್ಟು ಜನ ಇದ್ದಾರೆ. ಸುರೇಶ್ ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು. ವಿಶ್ವನಾಥ್ ಅಂತ. ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ. ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ಸು, ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸರು ಮತ್ತು ಧ್ರುವ ಸರು ಇಬ್ಬರು ನನಗೆ ಒಂದು ಗೈಡಿಂಗ್ ಫೋರ್ಸ್. ಆದರೆ ಒಂದು ಪಿಲ್ಲರ್, ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ. ಯಾಕಂದರೆ ಕುಗ್ಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು, ಅಂದರೆ ಒಂದು ಗ್ಲೂಕೋಸ್ ಕೊಡೋರು. ಸೊ ಹೆಂಗೋ ಇಲ್ಲಿವರೆಗೂ ತಗೊಂಬಂದು ನಿಲ್ಸವ್ರೆ. 11ನೇ ತಾರೀಕು ನಮಗೆಲ್ಲರಿಗೂ D-Day. ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು ಜೊತೆಗೆ ಏನು 13 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಆ ಎಲ್ಲ ಆಡಿಯನ್ಸು ಮಾರ್ಟಿನ್ ಚಿತ್ರ ಕೈ ಹಿಡಿತಾರೆ. ಇದು ದಾವಣಗೆರೆಯಲ್ಲೇ ಗೊತ್ತಾಗತ್ತೆ, ಹೌದಾ ಅಲ್ವೋ? ಈ ವರ್ಷ ಲಕ್ಷ್ಮಿ ನಿಮ್ದಾಗ್ಲಿ ಸರ್, ಅಂದ್ರೆ ದುಡ್ಡು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಉದಯ್ ಮೆಹ್ತಾ ಸರ್ಗೆ ಪ್ಲೀಸ್. ಈಗ ವೇದಿಕೆ ಮೇಲೆ ಅದ್ದೂರಿ ಕಾಂಬಿನೇಷನ್ ಅಂದ್ರೆ ಇವ್ರದಪ್ಪ ಅಂತ ಅನ್ಬೇಕು. ವಿಭಿನ್ನ ಕಥಾಹಂದರ ನಿರ್ದೇಶನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು, ಮಾರ್ಟಿನ್ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ AP ಅರ್ಜುನ್ ಸರ್. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಅಂತಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಬೆಣ್ಣೆ ದೋಸೆ, ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ. ಅದಾದ್ಮೇಲೆ ನಾವು ಈ ಒಂದು
ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಿದೀವಲ್ಲ, ಸಾಮ್ನೂರ್ ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ. ದಾವಣಗೆರೆ ಅಂದ್ರೆ ಅವರು ಅಂದ್ರೆ ದಾವಣಗೆರೆ ಅಂತ. ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಹೊಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ. ಹೇಳಿ ಮೇಡಮ್. ಸರ್, ನೀವು ಕಂಡಂತಹ ಕನಸು, ಅಭಿಮಾನಿಗಳು VIPs ಕಾಯ್ತಾ ಇರುವಂತಹ ಕನಸು 11ನೇ ತಾರೀಕು ನನಸಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಹಿಟ್. ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ. ಆ ಎಕ್ಸೈಟ್ಮೆಂಟು ಅಂಡ್ 11ನೇ ತಾರೀಕಿಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದೀರಾ? ತುಂಬಾನೇ ಕಾಯ್ತಾ ಇದೀವಿ. ಯಾಕೆ ಅಂತಂದ್ರೆ ಧ್ರುವಂದು ನಂದು 12 ವರ್ಷ ಆದ್ಮೇಲೆ ಬರ್ತಾ ಇರುವಂತ ಕಾಂಬಿನೇಷನ್, ಅದ್ದೂರಿ ಆದ್ಮೇಲೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ, ಅದ್ದೂರಿ ಸಿನಿಮಾ ಇಲ್ಲಿ 175 ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ. ಯಾಕೆ ಅಂತಂದ್ರೆ ಒಟ್ಟು ಒಂದು 150 ಸೆಂಟ್ರಲ್ಲಿ 50 ಡೇಸ್ ಆಗಿತ್ತು, ಒಂದು 57 ಸೆಂಟ್ರಲ್ಲಿ 100 ಡೇಸ್ ಆಗಿತ್ತು, ಒಂದು 7 ಸೆಂಟ್ರಲ್ಲಿ ಅಷ್ಟೇ 175 ಡೇಸ್ ಆಗಿದ್ದು. ಅದರಲ್ಲಿ 1 ಸೆಂಟರ್ ದಾವಣಗೆರೆ. ಅವತ್ತೂ ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ. ಇವಾಗ ಮಾರ್ಟಿನ್ ಬರ್ತಾ ಇದೆ, ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ. ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್. ಖಂಡಿತವಾಗ್ಲೂ 11ನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ, ಅದಂತೂ ನಂಬಿಕೆ ಇದೆ. ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರ್ದು ಗುರು ಅನ್ನೋದಾದ್ರೆ ಅದು ಏನಾಗಿರುತ್ತೆ ಸರ್? ಒಂದೇನಂತಂದ್ರೆ, ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ, ಹೀರೋ ಅದೃಷ್ಟ, ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ. ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ, ಯಾಕೆಂದ್ರೆ ಮೇನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ, ಮಾತಾಡ್ತೀವಿ, ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ, ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ. ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ. ಒಬ್ಬ ನಿರ್ದೇಶಕನಿಗೆ ಅಂತ ಬಂದ್ರೆ ನಿರ್ದೇಶಕನ ತಂಡದ ಹಿಂದೆ ಒಂದು 8-10 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು, ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ. ಯಾಕೆ ನಾನೇನೋ ಒಂದು ಸೀನ್ಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ, ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ, ಒಂದಷ್ಟು ಆರ್ಟಿಸ್ಟ್ಗಳು ಬೇಕಾಗಿರ್ತಾರೆ, ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ. ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ. ಅದೇ ರೀತಿ ಒಂದು ಸೆಟ್ ಅಂತ ಬಂದಾಗ ಮೋಹನ್ ಬಿಕೆರೆ ಸರ್ ನನಗೊಂದು, ಅಂದ್ರೆ ಅವ್ರ ಬಗ್ಗೆನೂ ಮಾತಾಡಬೇಕು. ಮೋಹನ್ ಬಿಕೆರೆ ಅಂತ ಬಂದಾಗ ಇದರಲ್ಲಿ ತುಂಬಾ ಸೆಟ್ಗಳಿಗೆ ಕೆಲಸ ತುಂಬಾ ಆಗಿದೆ. ಅಂದ್ರೆ ಎಲ್ಲದಕ್ಕೂ ಮಿನೇಚರ್ಗಳನ್ನ ರೆಡಿ ಮಾಡ್ತೀವಿ. ಮಿನೇಚರ್ನ ರೆಡಿ ಮಾಡೋದು ಒಂದು 4-5 ದಿನದ ಕೆಲಸ. ಬಟ್ ಆ ಮಿನೇಚರ್ ರೆಡಿ ಮಾಡಾದ್ಮೇಲೆ ಅದನ್ನ ಕರಗತ ಮಾಡಿಕೊಂಡು ಅದನ್ನ ಆ ಸೆಟ್ಟನ್ನ ಹಾಕೋದಕ್ಕೆ ಒಂದು 1.5 ಮಂತ್ ಹಿಡಿಯುತ್ತೆ. ಅವರು ಹೇಳ್ಕೊಟ್ಟದ ಆ ಹಿಂದೆ ಮೊಳೆ ಹೊಡೆಯೋರಿಂದ ಹಿಡಿದು, ರಿಪೀಸ್ ಪಟ್ಟಿನ ಕಟ್ ಮಾಡೋರಿಂದ ಹಿಡಿದು, ಪೇಂಟ್ ಮಾಡೋರಿಂದ ಹಿಡಿದು ಆ ಜಾಗಕ್ಕೆ ಎಲ್ಲಾನು ತಗೊಂಬಂದು ಆ ಸೆಟ್ನ, ಸರ್ ನಾಳೆ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಆ ಸೆಟ್ನ ನಾವೆಲ್ಲ ಹೋದಾಗ ಇಲ್ಲ ಸರ್ ಇನ್ನೊಂದಿನ ಟೈಮ್ ಕೊಡಿ ಸರ್ ಮಾಡ್ತೀವಿ ಅಂತಾರಲ್ಲ, ಆ ಸೆಟ್ ಹಿಂದೆಗಡೆ ಕೆಲಸ ಮಾಡಿದಾರಲ್ಲ ಅವ್ರ ಶ್ರಮ ಇರುತ್ತೆ. ಅದಾದ್ಮೇಲೆ ನಮ್ಮ ನಾಯಕ ನಾಯಕಿ ಯಾರೇ ಆದ್ರೂ ಆರ್ಟಿಸ್ಟ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಒಬ್ಬ ಮೇಕಪ್ ಮ್ಯಾನ್ ಇರ್ತಾನೆ ನಮ್ಗೇನೆ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಮೇಕಪ್ ತುಂಬಾ, ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಇದ್ದಾನೆ. ಪ್ರತಿದಿನ ಧ್ರುವ ಕುತ್ಕೊಂಡು 1-2 ಅವರ್ ಅದು ಇರಿಟೇಟ್ ಆಗುತ್ತೆ. ಯಾಕೆಂತಂದ್ರೆ ಇದು ಮಾಡೋದು, ಆ ಕಲರ್ ಹಾಕೋದು, ಆ ಸ್ಮೆಲ್ ಬರೋದು, ತಲೆ ಸುತ್ತು ಬರುತ್ತೆ, ಅದಕ್ಕೊಂದು 2 ಅವರ್ ಟೈಮು. ಆ ಟ್ಯಾಟೂ ಹಾಕೋನು ಇಂಪಾರ್ಟೆಂಟ್ ಆಗ್ತಾನೆ, ಮೇಕಪ್ ಮಾಡೋನು ಇಂಪಾರ್ಟೆಂಟ್ ಆಗ್ತಾನೆ. ಮತ್ತೆ ಅವರು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಕಾಸ್ಟ್ಯೂಮ್ನ ಚೇತನ್, ಧ್ರುವನ್ಗೆ ಕಾಸ್ಟ್ಯೂಮ್ ಮಾಡಿದ್ದು, ಮತ್ತೆ ನಮ್ಮ ಹೀರೋಯಿನ್ಗೆ ಪ್ರೀತಿ ಅಂತ 2-3 ಜನ ಮಾಡಿದ್ರು, ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಅದಾದ್ಮೇಲೆ ಆಕ್ಷನ್. ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮೇಜರ್, ಇದು ಆಕ್ಷನ್ ಪ್ಯಾಕ್ಡ್ ಸಿನಿಮಾ. 9 ಸೀಕ್ವೆನ್ಸ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ನನ್ನ ಸಿನಿಮಾದಲ್ಲಿ ತುಂಬಾ 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 ಸ್ಟ್ರೆಂತ್ ಅಂತಂದ್ರೆ ಆಕ್ಷನ್ ಅಲ್ಲಿ ರವಿವರ್ಮ ಮಾಸ್ಟರು. ರವಿವರ್ಮ ಮಾಸ್ಟರ್ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ, ಅವ್ರು ಹೇಳಿದ್ರು ತಂಗಿಗಾಗಿ ಸಿನಿಮಾ ಅಂತ ಅಂದ್ಬಿಟ್ಟು. ಆ ತಂಗಿಗಾಗಿ ಸಿನಿಮಾದಲ್ಲೇ ಫಸ್ಟ್ ಒಂದು ಸಾಂಗ್ ಬರೆದಾಗ ಮಾಸ್ಟರ್ ಏನೋ ಒಂದು ಚಾನ್ಸ್ ಸಿಕ್ಕಿದೆ, ಬರೆದಿದ್ದೀನಿ ನೋಡಿ ಮಾಸ್ಟರ್ ಇದು ಚೆನ್ನಾಗಿದೆಯಾ ಅಂತ ಫಸ್ಟ್ ತಗೊಂಡೋಗಿ ತೋರಿಸಿದ್ದೆ ಅವ್ರಿಗೆ. ಬಟ್ ಆ ಸಾಂಗ್ ಚೆನ್ನಾಗಾಯ್ತು. ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಿಂದನೂ ನನಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ
ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವಾಗ ನಮ್ಗೆ ಫೈನಾನ್ಷಿಯಲಿ ಆಗ್ಬೋದು, ಇಲ್ಲ ಅಂತಂದ್ರೆ ಏನೋ ಒಂದು ಮೋಟಿವೇಶನ್ಗಾದ್ರೂ ಎಲ್ಲಾ ಹಂತದಲ್ಲೂ ನನ್ನ ಜೊತೆಗೆ ನಿಂತಂತವ್ರು. ನಾನು ಎಲ್ಲಾ ಸಿನಿಮಾದಲ್ಲೂ ಸಿಂಗಲ್ ಕಾರ್ಡ್ ಇದ್ದಿದ್ದು ರವಿವರ್ಮ ಮಾಸ್ಟರ್ ಆಕ್ಷನ್. ಇದರಲ್ಲಿ ಇನ್ನೊಬ್ರು ಎಂಟ್ರಿ ಆಗಿದ್ದಾರೆ, ರಾಮ್ ಲಕ್ಷ್ಮಣ್ ಮಾಸ್ಟರು. ಮತ್ತೆ ಇನ್ನೊಂದು 2 ಸಣ್ಣ ಸಣ್ಣ ಸೀಕ್ವೆನ್ಸು ಗಣೇಶ್ ಮತ್ತೆ ಮಾಸ್ ಮಾಧವ್ ಮಾಡಿದ್ದಾರೆ. ಮಾಸ್ಟರ್, ನಿಮ್ಮ ಈ ಸಿನಿಮಾದಲ್ಲಿ ನೀವು ನನಗೆ ಕೊಟ್ಟಂತ ಸಾಥ್ನ ನಾನು ಯಾವತ್ತಿಗೂ ಮರೆಯಲ್ಲ. ಯಾಕೆಂತಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಮತ್ತೆ ಆ ಬಾಂಬೆಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸೀಕ್ವೆನ್ಸ್ ಎಲ್ಲ ಅವ್ರು ತಗೊಂಡಂತ ರಿಸ್ಕು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಸ್ಟರ್. ನನಗೆ ಯಾರು ತೆಗೆದುಕೊಡ್ತಿದ್ರೋ ಗೊತ್ತಿಲ್ಲ, ನೀವು ನನಗೆ ಅಷ್ಟು ಅದ್ಭುತವಾಗಿ ತೆಗೆದುಕೊಟ್ಟಿದ್ದೀರಾ. ಆ ಅದ್ಭುತಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ. ಯಾಕೆಂತಂದ್ರೆ ಏನೇ ತೆಗಿಬೇಕು ಅಂತಂದ್ರು ಇದರಲ್ಲಿ ಮೇಜರ್ ರೋಲ್ ಇರುವಂತದ್ದೇ ಅವ್ರದ್ದಾಗಿರೋದ್ರಿಂದ ಏನೇ ಒಂದು ರಿಪೀಟ್ ಶಾಟ್ ತೆಗಿಬೋದು, ತಿರ್ಗಾ ರೀಟೇಕ್ಗಳಾಗ್ಬೋದು. ಅಂತ ಟೈಮಲ್ಲಿ ಮಾಸ್ಟ್ರು ಮತ್ತೆ ಅವರ ಒಂದು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಾಗುತ್ತೆ. ಬಟ್ ನನಗೇನೋ ಬೇಕು ಅಂತಂದಾಗ ಅವ್ರು ಹೇಳುವಂಥದ್ದು, ನನಗೇನೋ ಬೇಕು ಅಂತಂದಾಗ ನಾವಿಬ್ರು ಡಿಸ್ಕಸ್ ಮಾಡುವಂಥದ್ದು, ಇದರಲ್ಲೆಲ್ಲ ಮಾಸ್ಟರ್ ಹ್ಯಾಟ್ಸ್ ಆಫ್ ಮಾಸ್ಟರ್. ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇವ್ರದ್ದು ಅಷ್ಟೇ, ಒಂದು ಓಪನಿಂಗ್ ಇಂಟ್ರೊಡಕ್ಷನ್ ಒಂದು ಫೈಟ್ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರು. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ಚೇಸ್ವರೆಗೂ ಒಂದು 40 ಟ್ರಕ್ಕು, 40 ಬೈಕು, ಒಂದು 40 ಜೀಪು, ಅದಾದ್ಮೇಲೆ ಒಂದು ಟ್ಯಾಂಕರು, ಇಷ್ಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದ್ರೆ ಒಂದ್ಸತಿ ಹೋಗಿ ತಿರ್ಕೊಂಬಂದ್ರೆ 2 ಅವರ್. ಏನ್ ಸರ್, ಜಿಮ್ ಮುಗಿಸ್ಕೊಂಬಂದ್ಮೇಲೆ ಒಂದ್ 20 ಮೊಟ್ಟೆ ತಿನ್ನಪ್ಪ ಅನ್ನೋ ತರ 40 ಟ್ರಕ್ಕು 40 ಏನ್ ಸರ್ 40 ಇಷ್ಟು ಒಂದು ಚಿಕ್ಕ ನಂಬರ್ ತರ ಹೇಳ್ತಾ ಇದ್ದೀರಲ್ಲ ಸರ್? ಇಲ್ಲ, ಅದು ಆ ರೀತಿ ಇದೆ. ಆ ರೀತಿ ಇದೆ ಸಿನಿಮಾ. ಇಲ್ಲಿವರೆಗೂ ಏನು ಟೀಸರ್ ಮತ್ತೆ ಟ್ರೈಲರ್ ಏನ್ ನೋಡಿದೀವಲ್ಲ ಅದಲ್ಲ ಸಿನಿಮಾ. ಅದೇ ಅದು ಟ್ರೈಲರೇ, ಅದು ಪಿಕ್ಚರ್ ಅಭಿ ಬಾಕಿ. ಬಾಕಿಯೇ. ಖಂಡಿತವಾಗ್ಲೂ ಆ ಲಾಸ್ಟ್ ಸೀಕ್ವೆನ್ಸ್ 20 ನಿಮಿಷ ಇದೆಲ್ಲ ಮರೆತು ಆ ಸೀಕ್ವೆನ್ಸ್ ಹೊರಗಡೆ ಎದ್ದು ಬರ್ಬೇಕಾದ್ರೆ ಜ್ಞಾಪಕ ಇರುತ್ತೆ ಮೇಡಮ್. ಅಂದ್ರೆ ಅದಕ್ಕೆ ಆ ಫೈಟ್ ಮಾಸ್ಟರ್ಗಳು ನನ್ನ ಜೊತೆ ನನಗೆ ನಿಂತಂತ ಬೆನ್ನೆಲುಬಾಗಿ ನಿಂತಿದ್ದು. ಇದಾದ್ಮೇಲೆ ಎಡಿಟರ್ ಪ್ರಕಾಶ್ ಒಂದು 3 ವರ್ಷ ಪ್ರತಿದಿನ ಡೇ ಅಂಡ್ ನೈಟ್ ನನ್ನ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಅಂದ್ರೆ ನಾನು ಯಾವಾಗಲೇ ಅಂದ್ರೆ ನಾನು ಲೇಟಾಗಿ ಬಂದ್ರು, ನಾನು ಬರ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರೂ ನೈಟು ಮಿಡ್ ನೈಟು ಪೂರ್ತಿ ನನ್ನ ಜೊತೆಗೆ ಅಷ್ಟು ದಿನ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳದೆ ಈ ಸಿನಿಮಾನ ಎಡಿಟ್ ಮಾಡಿರುವಂತ ನಾವು. ಅವನ ಜೊತೆಗೆ ಅವನ ಅಸಿಸ್ಟೆಂಟ್ಸ್ಗಳು ಒಂದು 4-5 ಜನ ಇದರಲ್ಲಿ ಯಾವುದು ಆನ್ಲೈನ್ ಎಡಿಟರ್ಸ್ ಕೆಲಸ ಮಾಡಿದ್ದಾರೆ, ಮತ್ತೆ ಗ್ರಾಫಿಕ್ ಇದರಲ್ಲಿ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ, ಅವ್ರನ್ನೂ ನೆನಪಿಸ್ಕೋಬೇಕು ನಾವು. ಅದಾದ್ಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಸತ್ಯ ಹೆಗ್ಡೆ ನನ್ನ ಕ್ಯಾಮ್ರಾಮ್ಯಾನ್, ಅಂಬಾರಿಲು ಅವರೇ ಕ್ಯಾಮ್ರಾಮ್ಯಾನ್. ಅದಾದ್ಮೇಲೆ ರಾಟೆ ಮಾಡಿದ್ರು, ಮಧ್ಯ ಅದ್ದೂರಿಗೆ ಬೇರೆಯವರಿದ್ರು, ರಾಟೆ ಮಾಡಿದ್ರು. ರಾಟೆ ಆದ್ಮೇಲೆ ಐರಾವತ ಮತ್ತೆ ಕಿಸ್ಗೆ ಬೇರೆಯವರಿದ್ರು. ತಿರ್ಗಾ ಇವಾಗ ಯಾರು ಮತ್ತೆ ಸತ್ಯ ಹೆಗ್ಡೆ ಬಂದಿದ್ದಾರೆ. ಅವ್ರ ಜೊತೆಗೆ ಒಂದು 4-5 ಜನ ಕೆಲಸ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಜೊತೆಗೆ ಅಸಿಸ್ಟೆಂಟ್ಸ್ಗಳು ಅಷ್ಟೊಂದು ಬೇಕಾಗಿತ್ತು. ನಮ್ದು ಒಂದು 240 ದಿನ ಶೂಟಿಂಗ್ ಮಾಡಿದ್ರಿಂದ ಸ್ವಾಮಿ ಕೆಲಸ ಮಾಡಿದ್ದಾನೆ, ಗಿರೀಶ್ ಕೆಲಸ ಮಾಡಿದ್ದಾನೆ, ಸಂಕೇತ್ ಕೆಲಸ ಮಾಡಿದ್ದಾನೆ, ಇನ್ನೊಂದಿಬ್ರು 3 ಜನ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಆಮೇಲೆ ಸಾಂಗ್ ಅಂತ ಬಂದ್ರೆ ಮಾಸ್ಟರ್ ಮುರಳಿ ಮಾಸ್ಟರು, ಬನ್ನಿ ಮಾಸ್ಟರ್. ಆ ಮಾಸ್ಟರ್ದೇನು ಅಂತಂದ್ರೆ, ಈ ಸಾಂಗ್ ಇವಾಗ ನೋಡಿದ್ವಲ್ಲ, ಈ ಸಾಂಗ್ನ ಮಾಡಬೇಕಾದ್ರೆ ನಿಜವಾಗ್ಲೂ ಇದು ಅವ್ರು ಹೇಳಿದ್ದು 17 ದಿನ ನಾವು ಶೂಟ್ ಮಾಡಿದ್ವಿ ಅಂತ ಅನ್ಬಿಟ್ಟು, 17 ದಿನ ಶೂಟ್ ಮಾಡೋಕ್ಕೆ ಒಂದು 4 ತಿಂಗಳು ಪ್ರಿಪ್ರೇಷನ್ ಇದೆ. 4 ತಿಂಗಳು ಪ್ರಿಪ್ರೇಷನ್ ಇತ್ತು. ಏನಂತಂದ್ರೆ ಅದರಲ್ಲಿ ಡ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಥೆನ ಹೇಳ್ಬೇಕಾಗಿತ್ತು, ಒಂದು ಕ್ಯಾರೆಕ್ಟರ್ನ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು. ಈ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಸಾಲು ಕಥೆ ಹೇಳುವಂಥದ್ದು. ಈ ಡ್ಯಾನ್ಸ್ ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ಗಳಿತ್ತು. ಅದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ರವಿವರ್ಮ ಮಾಸ್ಟರ್. ಯಾಕೆಂದ್ರೆ ಪ್ರತಿಯೊಂದು ಲೈನು ಕೊಟೇಶನ್, ಏನ್ ಸರ್ ಇದು ನೀವು ಹಿಂಗ್ ಬರ್ದಿದ್ದೀರಾ ಸಾಂಗು, ಈ ಲೈನ್ಗೆ ಏನ್ ಸರ್ ತೆಗಿಯೋದು ಅಂತ. ಅದ್ರ ಜೊತೆಗೆ ಆ ಕಾಸ್ಟ್ಯೂಮ್ ಪ್ಲಾನ್ ಮಾಡ್ಬೇಕಾದ್ರೆ ಧ್ರುವಂದು ಆ ಬೈಸಿಪ್ಪು ಇಂಡಿಯನ್ ಇದೆಲ್ಲ ಕಾಣ್ಬೇಕಂತ ಸ್ಲೀವ್ಲೆಸ್ ಕಾಸ್ಟ್ಯೂಮ್ ಮಾಡಕ್ಕೆ ಕಾಸ್ಟ್ಯೂಮರ್ಗಂತೂ ತುಂಬಾ ಹಿಂಸೆ ಕೊಟ್ಟಿದ್ದೀನಿ ಚೇತನ್ಗೆ. ಅವನಂತೂ ಡೈಲಿ ಬೈಕೊಂಡು ಹೋಗೋನು. ಒಂದ್ಸರಿ 800 ಕಾಸ್ಟ್ಯೂಮ್ ಮಾಡಿ ಅದ್ಯಾವುದೋ ಕಲ್ಲರ್ ಎಲ್ಲ ಹೊರಟೋಯ್ತು, ಮಳೆ ಬಂದು ಅಂತಂದ್ಬಿಟ್ಟು ಆ 800 ಕಾಸ್ಟ್ಯೂಮು ಕ್ಯಾನ್ಸಲ್ ಆಗಿ ಒಂದೇ ನೈಟಲ್ಲಿ ಅವನು ಹೊಲ್ಕೊಟ್ಟ ನಮಗೆ ಇನ್ನೊಂದು ಕಾಸ್ಟ್ಯೂಮು. ಅಂದ್ರೆ ಆ ಸಾಂಗು ತುಂಬಾ ಈಸಿಯಾಗಿ ಆಗಿದ್ದಲ್ಲ. ಬರ್ದಿದ್ದು 3 ದಿನ ಮೇಡಮ್, ನಾನು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು 4 ತಿಂಗಳು, ಮತ್ತೆ ತೆಗೆದಿದ್ದು 17 ದಿನ. ಅಂದ್ರೆ ಡ್ಯಾನ್ಸ್ ಅಂತ ಬಂದಾಗ. ಇದಾದ್ಮೇಲೆ
ಇನ್ನು ತುಂಬಾ ಜನ ಇದ್ದಾರೆ. ಅಂದ್ರೆ ನಾನು ಹೇಳಿದ್ನಲ್ಲ, ಈ ಸಿನಿಮಾ ಅಂತ ಬಂದಾಗ ಯಾರೋ ಒಬ್ರು ಎಲ್ಲ ಸೇರಿ 3.5 ವರ್ಷ ನಾವು ಕೊಟ್ಟಂತ ಕಷ್ಟ, ಮತ್ತೆ ನಮ್ಗೆ ಊಟ ಹಾಕೋರು, ನಾವು ಶಾರ್ಟ್ ತೆಗೆದು ಹಿಂಗೆ ಬರುವಷ್ಟರಲ್ಲಿ ನಮಗೆ ಊಟ ಹಾಕಕ್ಕೆ ಅಂತ ರೆಡಿ ಇಟ್ಕೊಂಡಿರ್ತಾರೆ. ನಮ್ಗೇನೋ ಸರ್ ನಿಮ್ಗೇನ್ ಬೇಕು ಅಂದ್ರೆ ಎಲ್ಲೋ ಅಂದ್ರೆ ಒಂದು ಚೂರು ಬೇಜಾರು ಮಾಡ್ಕೊಳ್ದೇನೆ ಮತ್ತೆ ಲೈಟ್ಸ್ ಮೆನ್ಸ್ ಅವ್ರನ್ನಂತೂ ನಾವು ಮರೆಯೋಂಗಿಲ್ಲ. ಎಷ್ಟೇ ಬಿಸಿಲಿದ್ರು ನಾವಾದ್ರೆ ಎಲ್ಲೋ ನರಳೆಲ್ಲೋ ಕೂತ್ಕೋತೀವಿ, ಅವ್ರಂದ್ರೆ ಹಿಡ್ಕೋಬೇಕಂದ್ರೆ ನಿಂತೇ ಇರಬೇಕು. ಇವರೆಲ್ಲಾರ್ದು ಶ್ರಮ ಇವತ್ತು ಮಾರ್ಟಿನ್ ಸಿನಿಮಾದಲ್ಲಿ ಇಲ್ಲಿಗೆ ಬಂದಿದೆ. ಅದ್ರ ಜೊತೆಗೆ ನಮ್ಮ ಹಿಂದೆ ನಿಂತು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥ ಸುರೇಶ್, ದರ್ಶನ್, ರಮೇಶ್ ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅವರೆಲ್ಲರದ್ದು ಶ್ರಮ ಇವತ್ತಿಲ್ಲಿ ಏನು ಮಾರ್ಟಿನ್ನ ನೋಡ್ತಾ ಇದ್ದೀವಿ, ಅದನ್ನ ಮೀರಿ ನನ್ನ ಸಿನಿಮಾನ ಹೊರತುಪಡಿಸಿ ನನ್ನ ಫ್ಯಾಮಿಲಿ, ನನ್ನ ಮಗ ಹುಟ್ಟಿದ್ದು ಒಂದು 2ನೇ ದಿನಕ್ಕೋ 3ನೇ ದಿನಕ್ಕೋ ಶುರುವಾಗಿದ್ದ ಸಿನಿಮಾ. ಆ 3 ವರ್ಷದಲ್ಲಿ ನನ್ನ ಮಗನ ನಾನು ಮೊಬೈಲಲ್ಲೇ ಜಾಸ್ತಿ ನೋಡಿದ್ದೀನಿ. ಅಂದ್ರೆ ಎಲ್ಲ ಕಡೆ ಯಾವಾಗಲೂ ಜರ್ನಿ ಮಾಡ್ತಾ ಇದ್ವಿ, ಟ್ರಾವೆಲ್ ಮಾಡ್ತಾ ಇದ್ವಿ, ಹೋಗಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ಎಲ್ಲರೂ, ನಾನೊಬ್ಬ ಅಂತಲ್ಲ, ಎಲ್ಲರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು, ನನ್ನ ಟೆಕ್ನಿಷಿಯನ್ ಆಗ್ಬೋದು, ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂಥ ಲಯನ್ ಆರ್ಟೆಡ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದೊಂದು ಸಿನಿಮಾ ಆಗಿದೆ. ಈ ಮಟ್ಟದ ಒಂದು ಅದ್ಭುತ ಇವತ್ತೇನು ಅನ್ಕೋತಾ ಇದೀವಲ್ಲ, ಇದೆಲ್ಲಾನು ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ, ತುಂಬಾ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡಕ್ಕೆ ಇದು ಮಾಡಲ್ಲ. ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟು, ನನ್ನ ಹೆಂಡತಿ ನನ್ನನ್ನು ತುಂಬಾ ಯಾವಾಗಲೂ ಓಕೆ ಬರ್ತೀರಾ ಬರಲ್ವಾ ನೀವು ಮನೆಗೆ ಅಷ್ಟೇ. ಯಾಕೆಂದ್ರೆ ನಾವು 2 ಗಂಟೆಗೆ ಬಂದ್ರೆ ಬಾಗ್ಲು ತೆಗಿಯಲ್ಲ, ನೀವು ಅಲ್ಲೇ ಮಲ್ಕೊಂಬಿಡಿ, ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಒಂದು ವಿಜಯದಶಮಿ ದಿನ, ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ. ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ, ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ವೈಭವಿ ಹೀರೋಯಿನ್, ಅವ್ರಿಗೆ ಯಾವಾಗ್ಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ, ಹೇಳ್ತಾ ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ. ಅದಾದಮೇಲೆ ಅಂದರೆ ಅವರು ಅಷ್ಟೇ, ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು, ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು, ಮತ್ತು ಕಣ್ಣೆಲ್ಲ ಉರಿ ಬರ್ತಾ ಇತ್ತು. ನಾವೇನೇ ಕಷ್ಟ ಕೊಟ್ಟರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷಿ ಜೈನ್ ಅವರು ಮತ್ತು ನಿಖಿತಂದಿರು. ಎಲ್ಲನೂ ಮೀರಿ ನನ್ನ ಹೀರೋ ಧ್ರುವ ಫಸ್ಟಿಂದ ಇಲ್ಲಿವರೆಗೂ, ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ. ನನಗೆ ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಕನ್ನಡಿ ಮುಂದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ, ನನ್ನ ಹೀರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ಹೀರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ. ಆ ಇಷ್ಟಪಟ್ಟು ಅವನನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ಅವತ್ತಿಗೆ ಅದ್ದೂರಿಲಿ ನನಗೆ ಯಾವುದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ. ಆ ಒಂದು ಪ್ರೀತಿ ಆ ತೆರೆ ಮೇಲೆ 11ನೇ ತಾರೀಕು ಬರುತ್ತೆ, ಎಲ್ಲರೂ ಅರಸಿ ಅಂತ ಕೇಳ್ಕೊತೀನಿ. ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ VIPs ಅಪ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಏನೇ ಆಗಲಿ, ಒಂದು ಸಕ್ಸಸ್ ಹಿಂದೆ ತುಂಬ ಜನರ ಶ್ರಮ ಇರುತ್ತೆ. ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮೆಲ್ಲರ ಕಡೆಯಿಂದ ಮಾರ್ಟಿನ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ಏನೋ ಮಾಡ್ತೀನಿ, ಹೀರೋ ಒಂದು ನಿಮಿಷ ವಾಟ್ಸಪ್ ಮಾಡಿ ಸರ್. ಆಯ್ತು, ನಾನು ಟ್ವಿಟರಲ್ಲಿ ಹಾಕ್ತೀನಿ. ಅವ್ರು ಯಾರು ಮರ್ತರು ಹೆಂಡತಿ ಹೆಸರು ಹೇಳೋದು ಮರಿಬಾರ್ದು. ಇಷ್ಟು ದಿನ ಮನೆ ಬಾಗಿಲು ತೆಗಿಲಿಲ್ಲ, ಹೋಗಿಲ್ಲ, ನಾಳೆ ಅಟ್ಲೀಸ್ಟ್ ತೆಗಿಬೇಕಲ್ಲ. ನವರಸನ್ ಕರೆದು ಬರೋಣ ಹಂಗಂದ್ರೆ ನಮ್ ಧ್ರುವ ಸರ್ಜಾ ಅವ್ರನ್ನ ಕರೀಲಾ? ಆಕ್ಷನ್ ಪ್ರಿನ್ಸ್ ಬರೋದಕ್ಕೆ ಎಲ್ಲರೂ ರೆಡಿನಾ? ಆನ್ ದ ಕೌಂಟರ್ 5, 4, 3, 2 ಬರಲ್ಲ. ಇನ್ ಸ್ವಲ್ಪ ಹೊತ್ತು, ಯಾಕಂದ್ರೆ ಹೀರೋನ ಅಷ್ಟು ಈಸಿಯಾಗಿ ನಾವು ಕರೆಯಲ್ಲ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಟಿನ್ ಚಿತ್ರ ಆಲ್ರೆಡಿ ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದೆ. 13 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆದ್ರೆ ಇವತ್ತು ದಾವಣಗೆರೆಯಲ್ಲಿ ಒಂದು ಹೊಸ ದಾಖಲೆ ಬರೆಯೋಣ, ದಾವಣಗೆರೆಯಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋಣ. ಮೊಟ್ಟ ಮೊದಲ ಬಾರಿಗೆ
ಒಬ್ರಲ್ಲ ಇಬ್ರಲ್ಲ ಸರಿಸುಮಾರು 40 ರ್ಯಾಪ್ ಸಿಂಗರ್ಸ್ ನಮ್ಮ ದಾವಣಗೆರೆಗೆ ಬಂದು ಲೈವ್ ಆಗಿ ನಿಮಗಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ದಾವಣಗೆರೆ ಬರಲಿ ಚಪ್ಪಾಳೆ. ಹಿಂದೆಂದೂ ಇದು ಆಗಿಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಎವರ್ ಇನ್ ದ ಹಿಸ್ಟ್ರಿ ದಾವಣಗೆರೆಯಲ್ಲಿ ಒಟ್ಟು 40 ಜನ ರ್ಯಾಪ್ ಸಿಂಗರ್ಸ್. ಟೀಮ್ ಚಿರಾಯು. ಎಲ್ಲ ಬಾಯ್ಸ್ ಎಲ್ಲ ಬನ್ನಿ, ಪ್ಲೀಸ್ ಬನ್ನಿ. ಟೀಮ್ ಚಿರಾಯು ಬನ್ನಿ. ಯಾಕೆಲ್ಲ ಅಟೆನ್ಷನ್ ನಿಂತ್ರಿ? ಕಮಾನ್, ಯಾ. ಟೀಮ್ ಚಿರಾಯುಗೆ ಬರಲಿ ಚಪ್ಪಾಳೆ. ಹೊಡಿರೋ ಚಪ್ಪಾಳೆ ಟೀಮ್ ಚಿರಾಯುಗೆ. ಬಹುಶಃ ಇದು ಅಣ್ಣ ಅಲ್ಲಿ ಬುಲೆಟೇ ಇಲ್ಲ, ನೀನೇನು ಫೈರ್ ಗುರು ಅಂತ ಹೇಳಿ ನೀವು ಹಾಡಲ್ಲೇ ಫೈರ್ ಮಾಡ್ತಾ ಇದ್ರಿ, ಓಕೆನಾ? ಆದರೆ ಇದುವರೆಗೂ ಒಂದೇ ಸ್ಟೇಜಲ್ಲಿ ಇಷ್ಟು ಜನ ರ್ಯಾಪ್ ಸಿಂಗರ್ಸು ಹಾಡಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಥ್ಯಾಂಕ್ ಯು ಟೀಮ್ ಚಿರಾಯು. ಆ್ಯಂಡ್ ಇದು ಆಗ್ತಿರೋದು ಎಕ್ಸ್ಕ್ಲೂಸಿವ್ ಆಗಿ ಮಾರ್ಟಿನಲ್ಲಿ, ಅದು ದಾವಣಗೆರೆಯಲ್ಲಿ. ಹೆಂಗ್ ನೋಡ್ತಾವ್ರೆ ನೋಡಿ, ದಂಗಾಗಿ ಹೆಂಗ್ ನೋಡ್ತಾವ್ರೆ. ಆದರೆ ತುಂಬಾ ಖುಷಿ ಪಟ್ಟಿದ್ದು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಸರ್, ನಮ್ಮ ಟೀಮ್ ಚಿರಾಯು ಬಗ್ಗೆ ಟೀಮ್ ಚಿರಾಯು, ಯೋ ಥ್ಯಾಂಕ್ ಯು ಸೋ ಮಚ್. ಖುಷಿ ವಿಚಾರ ಏನು ಅಂದರೆ, ಅನುಷಿ ಮ್ಯಾಮ್, ಖುಷಿ ವಿಚಾರ ಏನು ಅಂದರೆ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ರ್ಯಾಪ್ ಮಾಡಿರೋದು ಇದೇ ಸಾಂಗು. ಆ್ಯಂಡ್ ಆಲ್ಸೋ ಕಂಪೋಸ್ ಮಾಡಿರೋದು ಈ ಸಾಂಗ್ಗೆ ನನ್ನ ತಮ್ಮ ವಿಜೇತ್. ಓ ನೀವಾ ಸರ್? ಬನ್ನಿ. ನಾನು ಬಾಂಬೆಯಿಂದ ಬಂದವರೇ ಅಂತ ಅನ್ಕೊಂಡೆ. ಗಲ್ಲಿ ಬಾಯ್ ಹೀರೋ ಸಿದ್ಧಾಂತ್ ಚತುರ್ವೇದಿ ತರ ಕಾಣ್ತಾ ಇದಾರಲ್ಲ, ಗಲ್ಲಿ ಬಾಯ್. ಖುಷಿ ಆಯಿತು. 40 ಜನ ರ್ಯಾಪರ್ಸು ಫಸ್ಟ್ ಟೈಮ್ ಹಾಡಿರೋದು ನನಗೇನೆ ವಾವ್ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅವರೇ ಬರೆದು ಅವರೇ ಕಂಪೋಸ್ ಮಾಡಿಕೊಂಡು ಅವರೇ ಹಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಸೂಪರ್. ಅಲ್ಲ, ಇವರೆಲ್ಲರ ಪರವಾಗಿ ನೀವೊಬ್ರು ಮಾತಾಡಿ ಸರ್. ಇಷ್ಟು ಸ್ಪೆಷಲ್ ಆಗಿ ಅಷ್ಟು ಜನನ ಸೇರಿಸ್ಕೊಂಡು ಒಂದು ರ್ಯಾಪ್ ಸಾಂಗ್ ಕ್ರಿಯೇಟ್ ಮಾಡ್ತೀರಾ, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇದು. ಆ್ಯಂಡ್ ಇದ್ರ ಖುಷಿ ಹೇಗೆ ಅನಿಸ್ತಾ ಇದೆ ನಿಮಗೆ? ಫಸ್ಟ್ ಆಫ್ ಆಲ್ ಈ ವೇದಿಕೆ ಮೇಲೆ ನನ್ನ ಬ್ರದರ್ ಧ್ರುವಾಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾರ್ಟಿನ್ ಮಾರ್ಟಿನ್ ಒಂದು ಹ್ಯೂಜ್ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಆಮೇಲೆ ಎಲ್ಲರೂ ಬರ್ಡೇ ಅಂತ ಬಂದಾಗ ಎಲ್ಲರೂ ಬರ್ಡೇ ಬಾಯ್ಗೆ ಗಿಫ್ಟ್ ಕೊಡ್ತಾರೆ. ಬಟ್ ಬರ್ಡೇ ದಿನ ಧ್ರುವ ಅವರು ನಮಗೆ ಈ ಸಾಂಗ್ ಮಾಡೋ ಒಂದು ಅವಕಾಶ ಆ್ಯಂಡ್ ಇವತ್ತು ರಿಲೀಸ್ ಆಗಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಆಗ್ತಾ ಇದೆ. ಸೊ ಟೀಮ್ ಚಿರಾಯು ಆ್ಯಂಡ್ ಎಲ್ಲರ ವತಿಯಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಧ್ರುವ ಅವ್ರಿಗೆ ಮತ್ತು ಉದಯ್ ಕೆ ಸರ್ಗೆ ಆ್ಯಂಡ್ ಇಡೀ ಟೀಮ್ ಮಾರ್ಟಿನ್ಗೆ. ಸರ್, ಇದು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೀವೇ ರೆಡಿ ಮಾಡ್ಕೋತೀರಾ ಸರ್? ನೀವು ಮುಂದೆ ಬನ್ನಿ ಸರ್. ಸಾಕತ್ ಔಟ್ಫಿಟ್, ಲವ್ಲಿ. ಸರ್ ನೀವು ಮುಂದೆ ಬನ್ನಿ ಸರ್. ಅರ್ಧ ಜುಟ್ಟು ಬೆಳೆಸಿದೆ, ಬನ್ನಿ ಸರ್. ದಿಸ್ ಇಸ್ ಮೈ ಫೇವ್ರೆಟ್. ಇಟ್ಸ್ ಅಮೇಝಿಂಗ್. ವಾಟ್ ಡು ಯು ವಾಂಟ್ ಟು ನೇಮ್ ಇಟ್ ಸರ್? ಲೈಕ್ ಏನ್ ಹೆಸರು ಇದಕ್ಕೆ, ಈ ಲುಕ್ಗೆ, ಈ ಹೇರ್ ಸ್ಟೈಲ್ಗೆ? ಕನ್ನಡನೇನಾ ಸರ್ ಅವ್ರು ಹೇಳ್ತಾ ಇರೋದು? ಇಂಗ್ಲಿಷ್ ಡೈಲಾಗ್ ಹೇಳಲ್ಲ ನಾನು. ಬಟ್ ಸರ್ ಸೂಪರ್ ಆಗಿದೆ. ಮನೆಗೆ ಹೋಗಿ ವಾಶ್ ಮಾಡ್ಬಿಟ್ಟು ನನಗೆ ಡನ್ಸೋ ಮಾಡಿ, ನಾನು ತಗೊಂತೀನಿ. ಯಾವುದೋ ಒಂದು ಎಪಿಸೋಡ್ ಅಲ್ಲ, ನಂಗೆ ಸಖತ್ ಇಷ್ಟ ಆಯ್ತು. ಇನ್ಯಾರಿದ್ದೀರಾ ಈ ತರ ವಿಭಿನ್ನವಾಗಿ ಕಾಸ್ಟ್ಯೂಮ್ ಹಾಕೊಂಡಿರೋರು? ಬನ್ನಿ ಸರ್. ವಾವ್ ಸರ್, ಇದೂ ತುಂಬಾ ಚೆನ್ನಾಗಿದೆ. ಇವರೇ ಸರ್ ಅವಾಗಿಂದ, ಇವರು ಮತ್ತೆ ಅವರು ಬುಲೆಟ್ ಇಲ್ದಿರೋ ಗನ್ನನ್ನ ಈ ಕೊನೆಯಿಂದ ಆ ಕೊನೆಗೆ ಫೈರ್ ಮಾಡ್ತಿದ್ರು. ಇನ್ನೊಬ್ರು ದೊಡ್ಡ ಬುಲೆಟ್ ಇದು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ರು.
ಇವರೊಂದು ಮಿನಿ ಆಲೋಕೆ ತರ ಕಾಣಿಸ್ತಾವ್ರೆ, ಚಿಕ್ಕದ ಸೈಜ್ ಆಲೋಕೆ ತರ ಕಾಣಿಸ್ತಾ ಇದಾರೆ. ಒಟ್ನಲ್ಲಿ ನೀವು ನಿಜವಾಗ್ಲೂ ನಮ್ಗೆಲ್ಲ ಬಹಳ ಹೆಮ್ಮೆನಪ್ಪ ಇವತ್ತು ಟೀಮ್ ಚಿರಾಯು. ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಕ್ಕೆ. ದಾವಣಗೆರೆ ಬರ್ಲಿ ಚಪ್ಪಾಳೆ. ಇನ್ನಿರ್ಬೇಕಾ ಟೀಮ್ ಚಿರಾಯು? ದಾವಣಗೆರೆ ಇಷ್ಟೇನ ಎನರ್ಜಿ ಇರೋದು. ನಾವು ಬೆಂಗಳೂರಲ್ಲೆಲ್ಲ ಹೆಂಗಿರ್ತಾರೆ ಗೊತ್ತಾ? ದಾವಣಗೆರೆನ ಬೆಂಗಳೂರಾ? ಇಲ್ಲ, ಸಾಲಲ್ಲ ಈ ಸಲ ಸಾಲಲ್ಲ. ದೇವರಾಣೆ ಇಲ್ಲ, ಎನರ್ಜಿ ಇಲ್ಲ. ಕಿರ್ಸ್ತೀರಾ? ದಾವಣಗೆರೆ ರೆಡಿನಾ? ಇನ್ ಮುಂದೆ ರಾಪ್ ಕೇಳಕ್ ರೆಡಿನಾ? ರಾಪ್ ಸಾಂಗ್ ಇಂದ ರಾಪ್ ಮಾಡಕ್ ನಾವು ರೆಡಿ ಇದೀವಿ. ನೀವ್ ರಾಪ್ ಕೇಳಕ್ ರೆಡಿನಾ? ಮಜಾ ಬಂತಾ? ಥ್ಯಾಂಕ್ ಯು ಸೋ ಮಚ್. ಇದು ನಮ್ ಕ್ರೂ. 50 ಜನ ರ್ಯಾಪರ್ಸ್ ಇದೀವಿ. ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ. ಇಷ್ಟು ಜನ ಸೇರ್ಕೊಂಡು ಒಂದು ರ್ಯಾಪ್ ಒನ್ ಟೇಕ್ ಅಲ್ಲಿ ಮಾಡಿರೋದು. ಇದೇ ತರ ಎಲ್ರಿಗೂ ಹೊಸ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಟೀಮ್ ಚಿರಾಯು ಕಡೆಯಿಂದ ದಾವಣಗೆರೆಗೆ ಮಚ್ ಲವ್. ನಮ್ಮ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಟೀಮ್ ಚಿರಾಯು ಅಂತ. ಸಬ್ಸ್ಕ್ರೈಬ್, ಶೇರ್, ಫಾಲೋ ಎಲ್ಲ ಮಾಡ್ಬಿಡಿ. ಥ್ಯಾಂಕ್ ಯು ಎಲ್ರಿಗೂ. ಇಲ್ಲೊಂದು ಪ್ರಮೋಷನ್ ಮಾಡಿದ್ರಲ್ಲ ಸರ್, ಇದು ಫಸ್ಟ್ ಟೈಮ್ ಅಲ್ವಾ ಈ ರೆಕಾರ್ಡು? ನಮ್ಮೋರಿನ್ನು ಓಡ್ರೋ ಇದು ಸರ್ಜಾ ಅಡ್ಡ. ನಾವಿನ್ನು ಆ ಗುಂಗಲ್ಲೇ ಇದೀವಿ. ಆ ಗುಂಗಿಂದ ಇವತ್ತಿಂದ ಆಚೆ ಬರ್ತಾ ಇದೀವಿ. ಯಾಕಂದ್ರೆ ಇಟ್ಸ್ ಸ್ಟಿಲ್ ರನ್ನಿಂಗ್ ಇನ್ ಅವರ್ ಮೈಂಡ್. ಇವತ್ತಿಂದ ನಮ್ಗೇನಿದ್ರು ಟೀಮ್ ಚಿರಾಯು ರ್ಯಾಪೇ ಕೇಳ್ತಾ ಇರತ್ತೆ. ಇನ್ಮೇಲಿಂದ ಓಡ್ರೋ ಇದು ಟೀಮ್ ಚಿರಾಯು ಅಡ್ಡ. ಥ್ಯಾಂಕ್ ಯು ಬ್ರೋಸ್ ಅಂಡ್ ಬ್ರೋಸ್, ಥ್ಯಾಂಕ್ ಯು. ಅಂದ್ರೆ ಹೋಗ್ಬೇಕು ಕಣ್ರು, ರ್ಯಾಪ್ ಅಲ್ಲ. ಫಸ್ಟ್ ಬುಲೆಟ್ ಹಾಕಿ ಹೋಗಪ್ಪ. ಆದ್ರೂ ನಂಗೆ ಒಂದು ಅರ್ಥನೇ ಆಗಿಲ್ಲ, ಅವ್ರು ಯಾಕೆ ಹಿಂಗೆ ಹಾಡ್ತಾ ಇರ್ತಾರೆ ಅಂತ. ಆಮೇಲೆ ಅಲ್ಲಿ ಸೈಡಲ್ಲಿ ಒಬ್ರು ಬಂದಾಗ ಕೇಳಿದೆ ಯಾಕೆ ಅಂತ. ವೈಬ್ ಮೇಡಮ್ ಅಂತಂದ್ರು. ಅದೇ ವೈ ಅಂತ ಕೇಳಿಲ್ಲ, ವೈಬ್ ಮೇಡಮ್ ವೈಬ್ ಅಂತಂದ್ರು. ಇಟ್ಸ್ ಕಾಲ್ಡ್ ವೈಬ್ ಅಂತೆ. ಏನೇ ಇರಲಿ ಗುರು, ದಾವಣಗೆರೆಯಲ್ಲಿ ಒಂದು ಸಖತ್ ವೈಬ್ರೆಂಟ್ ಆಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಒಡ್ರಿ ಚಪ್ಪಾಳೆ ನಮ್ಮ ಟೀಮ್ ಚಿರಾಯುಗೆ. ಕರೀಲ್ ಆಕ್ಷನ್ ಪ್ರಿನ್ಸ್ ನಾ? ಇನ್ನೆರಡೇ ನಿಮಿಷದಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಸಲ್ಲ ನಾನು. ನವರಸನ್ ಹೇಳಿದ್ರು ಮಾಡಿಸಿ ಅಂತ, ಆದರೆ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಸ್ಪೆಷಲ್ ವಿಷಯ ಇದೆ, ಒಂದು ಸ್ಪೆಷಲ್ ವೀಟಿ ಇದೆ. ಯಾಕೆ ಸ್ಪೆಷಲ್ ಅನ್ನೋದಕ್ಕೆ ನಾನು ಮಾತುಗಳಲ್ಲಿ ಹೇಳೋದಿಲ್ಲ. ಆ ವೀಟಿನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ದಾವಣಗೆರೆ ಯಾಕೆ ಅದು ಸ್ಪೆಷಲ್ ಅಂತ. ವೀಟಿ ಪ್ಲೀಸ್. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ. ಇದರಲ್ಲಿ ಕೈ ಎತ್ತಿ ಅಲ್ವಾ? ಏನೇ ಒಂದು ಸ್ಪೆಷಲ್ ಡೇ ಆಗಿರಲಿ, ಹುಟ್ಟಿದ ಹಬ್ಬ ಆಗಿರಲಿ, ಪ್ರೀ ರಿಲೀಸ್ ಇವೆಂಟ್, ಟ್ರೈಲರ್ ಲಾಂಚ್, ಸಿನಿಮಾ ಸ್ಟಾರ್ಟ್ ಆಗೋ ಮುಹೂರ್ತ ಆಗಿರಲಿ, ಅಲ್ಲಿ ನಾವೆಲ್ಲರೂ ಇವತ್ತು ಮಿಸ್ ಮಾಡುವಂತಹ ಒಂದು ವಿಷಯ ಅಂದರೆ ಅಪ್ಪುಗೆ. ಆ ಅಪ್ಪುಗೆ ಈ ವಿಡಿಯೋ ಮೂಲಕ ಧ್ರುವ ಸರ್ ಅವರ ಹುಟ್ಟಿದ ಹಬ್ಬಕ್ಕೆ ನಮ್ಮೆಲ್ಲರ ಕಡೆಯಿಂದ ಗಿಫ್ಟ್ ಆಗಿತ್ತು. ಧ್ರುವ ಸರ್, ಒನ್ಸ್ ಅಗೇನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಪರವಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಹ್ಯಾಪಿ 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 ಬರ್ಡೇ ಸರ್, ಹ್ಯಾಪಿ ಬರ್ಡೇ. ಈಗ ಆ ಸ್ಪೆಷಲ್ ಆಗಿರೋ ವೀಟಿ ನಾವೆಲ್ಲರೂ ನೋಡಿದ್ವಿ. ಸೊ ಇಲ್ಲೇ ಅರ್ಥ ಮಾಡ್ಕೋತಿದೀವಿ, ಅವರ ಬರ್ಡೇಗೆ ಮಾರ್ಟಿನ್ ಚಿತ್ರಕ್ಕೆ ಪವರ್ ಸ್ಟಾರ್ ಪವರು ಆಶೀರ್ವಾದ ಇದ್ದೇ ಇರತ್ತೆ. ಪವರ್ ಸ್ಟಾರ್ಗೆ, ಅಪ್ಪು ಸರ್ಗೆ
ಸೂಪರ್. ಇದೇ ಖುಷಿಯಲ್ಲಿ ನಮ್ ಹೀರೋ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ವೀಟಿಂಗ್. ಮೀಡಿಯಾ ಕ್ರಿಯೇಷನ್ಸ್ ಪರವಾಗಿ ಧ್ರುವ ಸರ್ಜಾ ಸರ್ ಅವರ ಹುಟ್ಟಿದ ಹಬ್ಬಕ್ಕೆ ಈ ಒಂದು ಸ್ಪೆಷಲ್ ವಿಡಿಯೋನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ನಾವು. ಸೊ ಇವತ್ತಿನ ಈ ಒಂದು ಈವೆಂಟ್ ಅನ್ನ ಕೂಡ ನಮಗಾಗಿ ಆರ್ಗನೈಸ್ ಮಾಡಿರೋದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅಂತ ಹೇಳ್ತಾ ಈಗ ದಾವಣಗೆರೆ, ಆರ್ ಯು ರೆಡಿ ಟು ವೆಲ್ಕಮ್? ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ನಮ್ಮ ಅದ್ದೂರಿ ಹುಡುಗ, ಭರ್ಜರಿ ನಾಯಕ, ಪೊಗರೆಲ್ದಿರೋಂತ ಬಹದ್ದೂರ್ ಗಂಡು, ದಟ್ ಇಸ್ ಮಾರ್ಟಿನ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್. ಚಪ್ಪಾಳೆ ವಿಸಿಲ್ಸ್ ಕೇಳಿಸ್ತಾ ಇರ್ಬೇಕಲ್ಲಿ. ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅಟ್ಲೀಸ್ಟ್ ವಿಸಿಲ್ ಬರ್ಲಿ ಚಪ್ಪಾಳೆ ಫಾರ್ ಒನ್ ಅಂಡ್ ಓನ್ಲಿ ದ ಮಾರ್ಟಿನ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಅಷ್ಟು ಹೊತ್ತಿಂದ, ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು, ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ. ಈ ಒಂದು ಝಲಕ್ಗೋಸ್ಕರ ಅಷ್ಟು VIPs ಕಾಣಿಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ರೆಡಿನಾ ಧ್ರುವ ಸರ್? ಫಸ್ಟ್ ಆಫ್ ಆಲ್ ಆ ಎಲ್ಲ VIPsಗೆ ನಿಮ್ಮ ಕಡೆಯಿಂದ ಹಾಯ್. ಫಸ್ಟ್ ನೀವುಂಟು, ಆ VIPs ಉಂಟು. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಆ್ಯಂಡ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ. ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ. ಇವತ್ತು ನನ್ನ ಜನ್ಮದಿನ. ಎಲ್ಲ ತಾಯಂದಿರು ನನಗೆ ಆಶೀರ್ವಾದ ಮಾಡಿ. ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ವಿಚಾರ ಏನು ಅಂದರೆ, ನನಗೆ ಈಗ 3 ಜನ ಮಕ್ಕಳಿದ್ದಾರೆ. ಒಂದು ರಾಯನು, ಎರಡನೇದು ನನ್ನ ಮಗಳು ರುದ್ರಾಕ್ಷಿ, ಇನ್ನೊಂದು ಹಯಕೃಗ. ಈ 3 ಜನದ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಯಾಕೆಂದರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳ್ದಂಗೆ ನಮಗೆ ಒಂದು 7 ಸೆಂಟ್ರಲ್ಲಿ ಅದ್ದೂರಿ 175 ಡೇಸ್ ಆಯಿತು. ಅದರಲ್ಲೂ ಒಂದು ದಾವಣಗೆರೆ ಒಂದು. ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು. ಸೊ ನಾನು ಮನೇಲಿ ಮಕ್ಕಳು, ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ. ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ. ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ. ಐ ಲವ್ ಯು ಸೋ ಮಚ್. ನಾನು ಈ ಸಂದರ್ಭದಲ್ಲಿ ಇಬ್ಬರನ್ನ ನೆನೆಸ್ಕೊತೀನಿ. ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸು, ಆ್ಯಂಡ್ ಎರಡನೇದು ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್, ಅವರ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿಗೆ ಬಂದು ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ, ತುಂಬಾ ಖುಷಿ ಆಯಿತು. ಮಾರ್ಟಿನು ಇದೇ ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ, ವಿಜಯದಶಮಿ ದಿವಸ. ಆ ತಾಯಿ ಚಾಮುಂಡೇಶ್ವರಿ
ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿದ್ದು ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು. ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ 17 ದಿವಸ ಶೂಟ್ ಮಾಡಿದ್ವಿ. 17 ದಿವಸನೂ ತುಂಬಾ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್. ನೀವು ಹೇಳಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗು. ಆ ಜೀವನಿನ ಸಾಂಗ್ಗೆ ಜೀವನೇ ಪಣ ಇಟ್ಟು ತೆಗೆದಿದ್ದಂಥ ಸಾಂಗು, ಫ್ಲೈಟ್ ಇನ್ಸಿಡೆಂಟ್ ಅಲ್ಲ. ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್, ಇಟ್ಸ್ ಓನ್ಲಿ ಅಬೌಟ್ ಆ್ಯಕ್ಷನ್ ಕಬಾಬ್ ನಮ್ಮ ರವಿ ವರ್ಮ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್, ಇಟ್ ಮೀನ್ಸ್ ಅ ಲಾಟ್. ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದರು ನನಗೆ ಇಲ್ಲಿ ಮಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ. ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ ಮಾಡು ಆಗತ್ತೆ ನಿನಗೆ, ಥಿಯೇಟ್ರಲ್ಲಿ ಜನ ನಿನಗೆ ವಿಸಿಲ್ ಹೊಡೆಯೋದು ಏನು ರವಿ ವರ್ಮನ್ಗೆ ವಿಸಿಲ್ ಹೊಡಿತಾರ ಅಂತಿದ್ರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್. ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ ಮಾಧವ್ ಅವರು ಮಾಡಿದ್ದಾರೆ. ನನ್ನ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ DOP ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದಾರೆ. ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಹೆಗಡೆ ಸರ್. ಈಗ ಅದಾದಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕ ಇದೆ. ಸೊ ವಿಷುವಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ. ಅದಾದಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ. ಮಾರ್ಟಿನ್ ಥರ ಬರ್ತಿದ್ದೆ, ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ. ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಅನುಶ್ರೀಮಂಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು, ಮಹೇಶ್ ಅವ್ರು ಇರ್ಬೋದು, ಪ್ರವೀಣ್ ಅವರು ಇರ್ಬೋದು, ಪ್ರವೀಣ್ ಅವರು ಇರ್ಬೋದು. ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಸರ್ ಇರ್ಬೋದು. ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ. ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ. ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರು. ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ. ನೀವು ಹೇಳ್ತಿರಲ್ಲ ಓಡ್ರೋ ಅಂತ, ಹಂಗೆ ನಾವು ಉದಯ್ ಸರ್ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಸೊ ಅಕ್ಟೋಬರ್ 11ನೇ ತಾರೀಕು ರಿಲೀಸು. ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು AP ಅರ್ಜುನ್ ಅವರು. ಸೊ ಈಗ 12 ವರ್ಷ ಆದಮೇಲೆ ತಿರ್ಗಾ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ. ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ಟ್ ತಗೊಳ್ಳಲ್ಲ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈರ್ ಟೀಮ್. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮಣಿ ಶರ್ಮಾ ಸರ್. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಮ್ಯೂಸಿಕ್. ಇನ್ನೂ ಒಂದು ಸಾಂಗ್ ಇದೆ, ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು. ಅದಾದಮೇಲೆ ಈಗ ಅದಾದಮೇಲೆ ರೀರೆಕಾರ್ಡಿಂಗು ರವಿ ಬಸೂರ್ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ. ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ. ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿಬಡಿ. ನಮಗೆ ಒಂದೇ ನಂಬಿಕೆ ಇರೋದು, ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ. ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀವಿ. ಒಂದೇ ನಂಬಿಕೆ, ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ. ದಯವಿಟ್ಟು ಆಶೀರ್ವಾದ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಇದೇ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ
ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ನಾವು ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪುಗುರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನೋ ಮಾಡಿದ್ದೀವಿ. ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಒಂದು ಪೇಟ್ರಿಯಾಟಿಕ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ. ದಯವಿಟ್ಟು ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ. ಅಕ್ಟೋಬರ್ 11ನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ. ಜೈ ಆಂಜನೇಯ. 3 ಜನದ ವಿಷಯ, ಮೂರು ಹೆಸರು ಹೇಳಲೇಬೇಕು. ಒಂದು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು, ಸುಪ್ರೀತ್ ಅವರು ಆ್ಯಂಡ್ ವೆಂಕಟ್ ಸರ್ ಅವರು. ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಅಲಂಕಾರ್ ಪಾಂಡೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್. ಸರ್ ಥ್ಯಾಂಕ್ ಯು ಇಲ್ಲ ಸರ್, ಥ್ಯಾಂಕ್ ಯು ಇಲ್ಲ. ಎಷ್ಟೊತ್ತಿಂದ ಪಾಪ ನಿಮ್ಮ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾ ಇರೋಂಥ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್? ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಪಕ್ಕದಲ್ಲಿ ನಿಂತು ನಿಮಗಾಗಿ ಡೈಲಾಗ್ ಹೇಳ್ತಾರೆ. ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್. ಲೈಫಲ್ಲಿ ಸೋತವರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಸದ್ಯಕ್ಕೆ ನನಗೆ ಎನಿಮೀಸೇ ಜಾಸ್ತಿ. ಗುರಿ ತಪ್ಪಿದ್ದಲ್ಲ, ಈ ಮಾರ್ಟಿನ್ ಗುರಿನೇ ಇಟ್ಟಿಲ್ಲ. ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಗುರಿ ಇಟ್ಟಿದ್ದಾನೆ. ಎಲ್ರು ಬಂದು ಆಶೀರ್ವಾದ ಮಾಡಿ. ಬರ್ಲಿ ಸೌಂಡ್. ಧ್ರುವ ಸರ್, ನೀವು ಬಂದ್ರಿ, ಮಾತಾಡಿದ್ರಿ, ಎಲ್ಲರನ್ನೂ ನೆನ್ಸ್ಕೊಂಡ್ರಿ. ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಲೇಬೇಕಲ್ವ? ಇವಾಗ ನನಗೆ ಇಂಟರ್ವ್ಯೂ ಕೊಡಿಸ್ತೀನಿ ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ. ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು. ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಎಷ್ಟು ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬಂದು ಕೊಡ್ತಾ ಇದ್ದಾರೆ. ಶಿವಾರ್ಜುನ್ ಸರ್ ಒಂದೆರಡು ಮಾತಾಡಬೇಕು ಪ್ಲೀಸ್. ಮಾರ್ಟಿನ್ 11ನೇ ತಾರೀಕು ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲಿರಲಿ. ಹ್ಯಾಪಿ ಬರ್ತ್ಡೇ ಧ್ರುವ. ಥ್ಯಾಂಕ್ ಯು ಸೋ ಮಚ್ ಶಿವಾರ್ಜುನ್ ಸರ್. ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಸರ್, ಹಾಗೇನೆ ನಿರ್ದೇಶಕರಾದಂಥ AP ಅರ್ಜುನ್ ಸರ್, ರವಿ ವರ್ಮಾ ಸರ್, ಮುರಳಿ ಮಾಸ್ಟರ್, ನಮ್ಮ ನಾಯಕ ನಟಿಯಾದಂತಹ ವೈಭವಿ. ದಯವಿಟ್ಟು ದ ಎಂಟೈರ್ ಟೀಮ್ ಆಫ್ ಮಾರ್ಟಿನ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಇದರ ಜೊತೆಗೆ ಫೈನಾನ್ಷಿಯರ್ ಆದಂತಹ ತುಮಕೂರು ಬಸವರಾಜ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಡಿಸ್ಟ್ರಿಬ್ಯೂಟರ್ಸ್ ಆದಂತಹ ತಿರುಮಲ ಎಂಟರ್ಪ್ರೈಸಸ್, ರಮೇಶ್ ದಾಸರಹಳ್ಳಿ ಆ್ಯಂಡ್ ರಾಮ್ ಜಗದೀಶ್ ಫಿಲ್ಮ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಾಮ್ ಜಗದೀಶ್ ಫಿಲ್ಮ್ಸ್ ದುರ್ಗಾ, ದಾವಣಗೆರೆ, ಬಳ್ಳಾರಿ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಏರಿಯಾ ಡಿಸ್ಟ್ರಿಬ್ಯೂಟರ್ಸ್. ರಾಜೇಶ್ ಆ್ಯಂಡ್ ಹೊನ್ನಾಳಿ ಮೋಹನ್ ಮಂತ್ರಾಲಯ ಫಿಲ್ಮ್ಸ್ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಸೌತ್ ಕೆನರಾ ಡಿಸ್ಟ್ರಿಬ್ಯೂಟರ್. ಎಲ್ಲರಿಗೂ ನಮ್ಮ ನಿರ್ಮಾಪಕರಾದಂಥ ಉದಯ್ ಕೆ ಮೆಹ್ತಾ ಸರ್ ಅವರ ಪರವಾಗಿ ಈ ಒಂದು ಹೂವಿನ ಗುಚ್ಛ. ಹಾಗೇನೆ ಎಷ್ಟು ಪ್ರೀತಿಯಿಂದ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಎಲ್ಲ ತಗೊಂಡ್ಬಂದಿದ್ದೀರಾ ನೀವು. ಹೌ ಸ್ವೀಟ್, ಸೂಪರ್.
ಸರ್ ರ್ಯಾಪ್ ಮಾಡ್ತಾ ಇದ್ದೀರಾ ಸರ್? ಒಂದು ಫೋಟೋ ತಗೊಂಬಿಡಿ ಪ್ಲೀಸ್. ಇರು, ಕಟ್ ಮಾಡ್ತಾರೆ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಫೈನಾನ್ಸಿಯರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅತಿಥಿಗಳೇ, ಥ್ಯಾಂಕ್ ಯು. ಸೊ ಮಾರ್ಟಿನ್ ಸಿನಿಮಾ ಟೀಮ್ ಮಾತ್ರ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು, ದಯವಿಟ್ಟು. ಡಾನ್ಸಾ? ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಧ್ರುವ ಸರ್ ಅವರು, ಪಕ್ಕ ಅವರೇ ಮಾಡ್ತಾರೆ. ಇರೋ ಬರ್ಡೇ ಯಾರ್ದಿದೆ ಅವ್ರು ಮಾತ್ರ ಟೇಬಲ್ ಹತ್ರ ನಿಂತ್ಕೊಬೇಕು. ದಾವಣಗೆರೆಯಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ಎಲ್ಲರೂ ವಿಶ್ ಮಾಡೋದಕ್ಕೆ ರೆಡಿನಾ? ರೆಡಿ? ನಮ್ಮ ಮಾರ್ಟಿನ್ ಟೀಮ್ ಮಾತ್ರ ಇಲ್ಲಿ ನಿಂತ್ಕೊಬೇಕು. ಯಾರೆಲ್ಲ ಮಾರ್ಟಿನ್ ಟೀಮ್ ಅಲ್ಲ ಎಲ್ಲರೂ ಈ ಕಡೆ ಬಂದ್ಬಿಡಿ. ಮಾರ್ಟಿನ್ ಟೀಮ್, ಮಾರ್ಟಿನ್ ಟೀಮ್, ನೋ ಟೀಮ್, ಮಾರ್ಟಿನ್. Happy birthday to you, happy birthday to you, happy birthday Action Prince Dhruva Sarja, happy birthday to you. ಚೂರು ಸಾಂಗ್ ಏನಾದ್ರು ಹಾಕ್ರಪ್ಪ. ಸುಮ್ಮನಿರು. ಕೇಕಾ? ಪರ್ಫಾರ್ಮೆನ್ಸ್. ಇವ್ರು ಯಾರು ಡಾನ್ಸಿಂಗ್ ಟ್ಯಾಲೆಂಟ್ ಸರ್ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು. ಅಕ್ಟೋಬರ್ ಮಾರ್ಟಿನ್ ಆನ್ ಅಕ್ಟೋಬರ್ 11 ಬಿಡುಗಡೆ ಆಗ್ತಾ ಇದೆ. ಎಲ್ಲ VIPsಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಎಲ್ಲಕ್ಕಿಂತ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ದೂರದ ಊರಿಂದ ಬಂದಿರುವಂತಹ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು VIPs, ಥ್ಯಾಂಕ್ ಯು ಅಭಿಮಾನಿಗಳು, ಥ್ಯಾಂಕ್ ಯು ಪುನೀತ ಕನ್ನಡಿಗರೇ. ಅಂಡ್ ಒನ್ಸ್ ಅಗೈನ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ದಾವಣಗೆರೆ.
ಥ್ಯಾಂಕ್ ಯು ಎವ್ರಿವನ್. ಅಂಡ್ ನನಗೆ ಗೊತ್ತಿಲ್ಲ ಯಾರು ಈ ಪುಟ್ಟ ಮಗು ಈ ಒಂದು ಅಪ್ಪು ಸರ್ ಫೋಟೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ, ಥ್ಯಾಂಕ್ ಯು. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ಈ ಒಂದು ಅದ್ದೂರಿ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಯಾರಾದ್ರೂ ಪೊಲೀಸ್ ಇದ್ರೆ ಮೇಡಮ್ ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ. Check.